ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಜ್ಞನೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಆಶ್ವಯುಜ ಮಾಸದ ನವರಾತ್ರಿಯ 2ನೇ ಹಬ್ಬ ತಾಯಿ ಬ್ರಹ್ಮಚಾರಿಣಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಸಾಯಿ ಶುಭ್ ಟೂರ್ಸ್. ಆಧ್ಯಾತ್ಮಿಕ ದೇವಾಲಯಗಳಾದ, ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಕಾಶಿ, ಗಯಾ, ಪುರಿ ಜಗನ್ನಾಥ್, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇನ್ನು ಬಹಳ ವಿಶೇಷವಾಗಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಇವತ್ತಿನ ದಿವಸ ನವರಾತ್ರಿಯ 2ನೇ ದಿನ, ಅಂದರೆ ಮೊದಲನೇ ದಿನ ತಾಯಿ ಶೈಲಪುತ್ರಿ, ಇನ್ನು ಇವತ್ತಿನ ದಿನ 2ನೇದು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಈ ಒಂದು ಸುದಿನ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್, ನವದುರ್ಗೆಯರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಈ ಒಂದು ಸುಸಂದರ್ಭ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು ಇವತ್ತಿನ ದಿವಸ ನವರಾತ್ರಿ 2ನೇ ದಿನ. ಭಾದ್ರಪದ ಮಾಸ ಮುಗಿಯಿತು, ಆಶ್ವಯುಜ ಮಾಸ ಪ್ರಾರಂಭ ಆಗೋಯಿತು. 2ನೇ ದಿವಸ ಬ್ರಹ್ಮಚಾರಿಣಿ ದೇವಿಯ ಒಂದಷ್ಟು ಮಹತ್ವಪೂರ್ಣ ಮಾಹಿತಿಗಳು. ಇನ್ನು ಇವತ್ತಿನ ದಿವಸ ಯಾವೆಲ್ಲ ರೀತಿ ಪೂಜಾನುಷ್ಠಾನಗಳನ್ನು ನೆರವೇರಿಸಬೇಕು, ಇದರ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ಗುರುಗಳು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ಗುರುಗಳನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇನ್ನು ಇವತ್ತಿನ ದಿವಸ ತಾಯಿ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ, ತಾಯಿಯ ಬಗ್ಗೆ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಾವು ನಮಗೆ ತಿಳಿಸ್ಕೊಡ್ಬೇಕು ಗುರುಗಳೇ. ಓಂ ಜಾತವೇದಸೇಂ ಸುನವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾರಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ನಮಸ್ತೆ ಶಾರದಾದೇವೀಂ ಶೃಂಗೇರಿ ಪ್ರವಾಸಿನೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವೀ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಮಹಾದುರ್ಗಾಯೈ ನಮಃ. ತ್ರಿಶಕ್ತಿಸ್ವರೂಪಿಣ್ಯಾದಿ ನವರಾತ್ರಿ ಉತ್ಸವಕಾಲೇ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಸರ್ವತೋ ಮಹಾಲಕ್ಷ್ಮಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆಯೇ ಈ ನವರಾತ್ರಿ ವೈಭೋಗ, ನವರಾತ್ರಿ ಉತ್ಸವ. ರಾಜ್ಯದ ದೇಶದ ಶಕ್ತಿಪೀಠಗಳ ವಿಶೇಷವಾಗಿರ್ತಕ್ಕಂಥ ಆಲಯಗಳಲ್ಲಿ ನವರಾತ್ರಿ ಉತ್ಸವವು ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು. ನವರಾತ್ರಿ ಉತ್ಸವ ಬಂತು ಅಂದರೆ ನವರಾತ್ರಿಯ ಈ ದೇವಿಯ ವಿಶೇಷವಾದಂಥ ಆರಾಧನಾ ಮಹೋತ್ಸವ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹಿತ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ಕಾಲ. ಭಾದ್ರಪದ ಮಾಸದಲ್ಲಿ ಗಣಪತಿ ಆರಾಧನೆ, ನವರಾತ್ರಿ ಆಶ್ವಯುಜ ಮಾಸ ಬಂತು ಅಂದರೆ ನವರಾತ್ರಿಯ ವಿಶೇಷವಾದಂಥ ಶಕ್ತಿ ದೇವತೆಯ ಆರಾಧನೆ. ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂಥ ಈ ಶುಭ ಗಳಿಗೆಯಲ್ಲಿ ಬೆಳಗಿನಿಂದ ಉಪವಾಸ ಇದ್ದು ದೇವರ ಆರಾಧನೆ ಮಾಡ್ತಕ್ಕಂಥದ್ದು. ಮನುಷ್ಯನ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ತನ್ನದೇ ಆದಂಥ ಸ್ಥಿತಿಗತಿಗಳನ್ನು, ತನ್ನದೇ ಆದಂತಹ ಅಭಿವೃದ್ಧಿಯನ್ನು ಅಥವಾ ತಾನು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ವಿಶೇಷವಾದಂಥ ಕಾಯಕಲ್ಪ. ಹಾಗಾಗಿ ಭಗವತಿಯ ಪ್ರಾರ್ಥನೆ ಮಾಡ್ತಾ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಈ ನವರಾತ್ರಿ ಶುಭ ಮುಹೂರ್ತಗಳಲ್ಲಿ.
ತಾಯಿ ಚಾಮುಂಡೇಶ್ವರಿ ಇರಲಿ, ದುರ್ಗಾಪರಮೇಶ್ವರಿ ಇರಲಿ, ತಾಯಿ ಮಹಾಲಕ್ಷ್ಮಿ, ಜೊತೆಗೆ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಪ್ರತಿನಿತ್ಯದ ವಿಶೇಷವಾಗಿರ್ತಕ್ಕಂಥ ಈ ನವರಾತ್ರಿ ಉತ್ಸವಗಳನ್ನು ಬಹಳ ಅದ್ಧೂರಿತವಾಗಿ ಮಾಡುವಂಥ ಕಾಯಕಲ್ಪ ಎಲ್ಲರಿಗೂ ತಿಳಿದಿರತಕ್ಕಂಥದ್ದೇ ವಿಚಾರ. ಯಾವುದೇ ಒಂದು ದೇವಾಲಯದಲ್ಲೂ ನೋಡಿ, ಹಿಂದೆಲ್ಲ ದೇವಿಯರ ಸಾನ್ನಿಧ್ಯಗಳಲ್ಲಿ ಮಾತ್ರ ಅಲಂಕಾರ ಇತ್ತು. ಆದರೆ ಈಗ ಹಾಗಲ್ಲ. ಪ್ರತಿಯೊಂದು ಆಲಯಗಳಲ್ಲೂ ದೇವರಾಲಯ, ದೇವಿ ಆಲಯ ಅಂದರೆ ದೇವಸ್ಥಾನದಲ್ಲಿ ಗಂಡ ದೇವರಿರಲಿ ಹೆಣ್ಣು ದೇವರಿರಲಿ ನವರಾತ್ರಿ ಉತ್ಸವಗಳನ್ನು ಬಹಳ ಅದ್ಧೂರಿತವಾಗಿ ಮಾಡ್ತಾರೆ. ನವರಾತ್ರಿ ಉತ್ಸವದಲ್ಲಿ ನಾನು ಕಂಡ ಹಾಗೆ ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಶಕ್ತಿ ಆಲಯಗಳಿದೆಯೋ, ಶಕ್ತಿ ಪೀಠಗಳಿದೆಯೋ ಅಲ್ಲೆಲ್ಲವೂ ಅದ್ಧೂರಿತವಾದಂಥ ಪೂಜಾ ಅನುಷ್ಠಾನ ಇದೆ. ಪೂಜೆ, ಬರ್ತಕ್ಕಂಥ ಭಕ್ತರಿಗೆ ತೀರ್ಥ ಪ್ರಸಾದ ಎಲ್ಲವೂ ವಿಶೇಷವೇ. ಇದು ಒಂದು ಭಾಗ. ಆದರೆ ದೇವರಿಗೆ ನಡೆಸ್ತಕ್ಕಂಥ ಅಲಂಕಾರಗಳಿದೆಯಲ್ಲ, ಅಬ್ಬಾ, ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು, ಅಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡ್ತಾರೆ. ಇಷ್ಟೆಲ್ಲ ಅಲಂಕಾರಗಳನ್ನು ಮಾಡುವಂತಹ ಅದ್ಭುತವಾದಂಥ ಕಾಯಕವನ್ನು ದೇವಿಯರ ಸಾನ್ನಿಧ್ಯಗಳಲ್ಲಿ ನಾವು ನೋಡಬಹುದು. ಕೆಲವಷ್ಟು ಕಡೆ ಪ್ರತಿನಿತ್ಯ ಉತ್ಸವಗಳಿರುತ್ತೆ, ಒಂದೊಂದು ಕಡೆ ಉತ್ಸವ ಕಡಿಮೆ, ದೇವರನ್ನು ಪಟ್ಟಕ್ಕೆ ಕೂಡಿಸುವಂಥ ಕ್ರಮ ಇರುತ್ತೆ. ಹಾಗೆ ಚಂದ್ರಘಂಟ ಎಂಬತಕ್ಕಂಥದ್ದು, ಹಾಗೆ ಬ್ರಹ್ಮಚಾರಿಣಿ ಎಂಬತಕ್ಕಂಥದ್ದು, ಹಾಗೆ ಶಕ್ತಿ ದೇವತೆಯಲ್ಲಿ ಒಂದೊಂದು ಸಹಿತ ದೇವತೆಗಳಿಗೆ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಬ್ರಹ್ಮಚಾರಿಣಿ ಅಂದರೆ ಮನಸ್ಸಿನ ಏಕಾಗ್ರತೆಯನ್ನು ಸ್ಥಿಮಿತದಲ್ಲಿಟ್ಕೊಳ್ತಕ್ಕಂಥದ್ದು. ಹಾಗೆ ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲತೆ ಆಗದಿರೇ ನೋಡ್ಕೊಳ್ತಕ್ಕಂಥದ್ದು. ಹಾಗೆ ವ್ಯಕ್ತಿ ತನಗೆ ಬೇಕಾದಂಥ ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು. ತಾನು ವಿದ್ಯೆ, ಜ್ಞಾನ ಮತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪದಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ತಾನು ತಪಸ್ಸಿಗೆ ಕೂತು ತಪಸ್ಸಿನ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಅಂದಿನ ತಪಸ್ಸಿಗೂ ಇಂದಿನ ತಪಸ್ಸಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಋಷಿಮುನಿಗಳ ಕಾಲದಲ್ಲಿ ತಪಸ್ಸನ್ನು ಆಚರಿಸುವಾಗ ಯಾವುದೇ ಕಡೆ ಗಮನ ಇಲ್ದಿರ ತನ್ನ ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟುಕೊಂಡು ದೇವರ ಅನುಷ್ಠಾನವನ್ನು ಮಾಡ್ತಿದ್ದರು. ಹಾಗಾಗಿ ಬ್ರಹ್ಮಚಾರಿಣಿ ಎಂಬತಕ್ಕಂಥ ಮಾತಿಗೆ ಸಾಕಷ್ಟು ಅರ್ಥಗಳಿದೆ. ಬ್ರಹ್ಮಚಾರಿಣಿ ಒಂದು ಹಸ್ತದಲ್ಲಿ ಜಪಮಾಲೆ, ಮತ್ತೊಂದು ಹಸ್ತದಲ್ಲಿ ಕಮಂಡಲವನ್ನು ಹಿಡಿದು ತಪಸ್ಸಿಗೆ ಕೂತು ತನ್ನ ಕಾರ್ಯವನ್ನು ಸಿದ್ಧಿಪಡಿಸ್ಕೊಂಡಂತಹ ರೀತಿ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಸಿದ್ಧಿಯ ಒಂದು ವಿಶೇಷತೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಬ್ರಹ್ಮಚಾರಿಣಿ ಉಡುವಂಥ ವಸ್ತ್ರ, ಉಟ್ಟಂಥ ವಸ್ತ್ರ ಶ್ವೇತವರ್ಣ. ಶ್ವೇತವರ್ಣ ಅಂದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಈ ಶ್ವೇತವರ್ಣದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಚಂದ್ರನ ಔಪಾಸನೆ ಮಾಡ್ತಾ ಚಂದ್ರಶೇಖರನ ಪೂಜೆಯನ್ನು ಮಾಡಿ ಹಾಗೆ ದೇವಿಯ ಔಪಾಸನೆ ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ದಿನವೇ ಈ ಶುಭ ಮುಹೂರ್ತ. ಶ್ವೇತವರ್ಣದಲ್ಲಿರ್ತಕ್ಕಂತಹ ದೇವಿಯ ಔಪಾಸನೆ, ದೇವಿಯ ಆರಾಧನೆ ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದೇ. ಹಾಗಾಗಿ ಹಿಂದೆ ಋಷಿಮುನಿಗಳ ಕಾಲದಲ್ಲಿ ತಪಸ್ಸನ್ನು ಆಚರಿಸ್ತಕ್ಕಂಥವರು ಒಂದು ಪ್ರಶಾಂತತೆ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗೋರು. ಅದರಲ್ಲೂ ಹಿಮಾಲಯವಾಗಲಿ, ಹಿಮದಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯಗಳಾಗಲಿ, ಬೆಟ್ಟ ಗುಡ್ಡಗಳಾಗಲಿ, ಅಥವಾ ಋಷಿಮುನಿಗಳು ಕೂತ್ಕೊಂಡು ತಪಸ್ಸನ್ನು ಮಾಡ್ತಿರ್ತಕ್ಕಂಥ ಒಂದಷ್ಟು ವಿಶೇಷವಾದಂಥ ಸುಂದರವಾದಂಥ ಹಸಿರಿನ ಪ್ರದೇಶಗಳಲ್ಲಾಗಲಿ ಈ ತಪಸ್ಸನ್ನು ಮಾಡೋರು. ಹಾಗಾಗಿ ದೇವಿಯ ಉಪಾಸನೆ ಮಾಡುವಾಗ, ದೇವಿಯ ಆರಾಧನೆ ಮಾಡುವಾಗ ಈ ನವರಾತ್ರಿ ಉತ್ಸವದ 2ನೇ ದಿನ ಇವತ್ತು ತಪಸ್ಸು ಕೂತು ಅನುಷ್ಠಾನವನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವುದು ಇವತ್ತಿಗೂ ಸಾಕಷ್ಟು ಜನಗಳ ವಾಡಿಕೆಯಾಗಿದೆ. ಇನ್ನು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲ ಬಂತು ಅಂದರೆ ಪ್ರತಿಯೊಬ್ಬರ ಮನೆ ವಾಸ್ತುಗೃಹವು ಈ ನವರಾತ್ರಿ ಉತ್ಸವ ಕಾಲದಲ್ಲಿ ಸಾರಿಸಿ ಗೂಡಿಸಿ ರಂಗೋಲಿನ ಹಾಕಿ ಬೊಂಬೆಗಳನ್ನೆಲ್ಲ ಜೋಡಿಸಿ ಆ ಒಂದೊಂದು ಬೊಂಬೆಗಳೆಲ್ಲ ಚರಿತ್ರೆ ಏನು ಹೇಳುತ್ತೋ ಆ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿ ಹೇಳ್ತಕ್ಕಂಥದ್ದು. ನವರಾತ್ರಿ ಉತ್ಸವ ವೈಭವೀಪೂರಿತವಾಗಿರ್ತಕ್ಕಂಥ ಆರಾಧನೆಯ ಕಥಾ ಶ್ರವಣವನ್ನು ಪ್ರತಿನಿತ್ಯ ಮಕ್ಕಳಿಗೆ ತಿಳಿ ಹೇಳ್ತಕ್ಕಂಥದ್ದು, ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ ತಿಳಿಸುವಂಥದ್ದು. ಜೊತೆಗೆ ಈ ಸಮಯದಲ್ಲಿ ಭಗವತಿಯ ನೈವೇದ್ಯಕ್ಕಾಗಿ ಮಾಡುವಂಥ ಖಾದ್ಯಗಳೇ ಬೇರೆ ಆಗಿರುತ್ತೆ. ಅಂದರೆ ವಿಶೇಷವಾಗಿ ಯಾವಾಗಲೂ ಸಿಹಿ ಪದಾರ್ಥ ಕೊಡೋದು ಒಂದಾದರೆ, ಇಂತಹ ಸಮಯದಲ್ಲಿ ಒಂದಿಷ್ಟು ಪುಟ್ಟ ಚಕ್ಕಲಿಗಳಾಗಲಿ ಅಥವಾ ಕೋಡುಬಳೆ ಆಗಲಿ ಅಥವಾ ನಿಪ್ಪಟ್ಟಾಗಲಿ ಅಥವಾ ಒಂದಿಷ್ಟು ಕರ್ಜಿಕಾಯಿ ಆಗಲಿ ಅಥವಾ ಸಿಹಿ ಮಾಡಲಿ ಯಾವುದೇ ಮಾಡಲಿ ಮಕ್ಕಳ ಮನಸ್ಸನ್ನು ಮೆಚ್ಚಿಸುವಂಥದ್ದು. ಮಕ್ಕಳ ಮನಸ್ಸು ಮೆಚ್ಚಿಸಿ ಮಕ್ಕಳು ಸಂತೋಷ ಪಡಬೇಕು. ಯಾಕೆಂದರೆ ಬೊಂಬೆಗಳನ್ನು ಕೂಡಿಸಿದಾಗ ಬೊಂಬೆಗಳನ್ನು ನೋಡಿ ಆನಂದಿಸಬೇಕಾಗಿರ್ತಕ್ಕಂಥದ್ದು ಮಕ್ಕಳು. ಯಾಕೆಂದರೆ ಒಂದೊಂದು ಬೊಂಬೆಗಳು ಒಂದೊಂದು ಕಥೆಗಳನ್ನು ಹೇಳುತ್ತೆ, ಒಂದೊಂದು ಬೊಂಬೆಗಳು ಒಂದೊಂದು ಗತ ವೈಭವವನ್ನು ಜ್ಞಾಪಿಸುತ್ತೆ. ಇತ್ತೀಚಿನ ದಿನಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ತಾವು ನೋಡ್ಲಿಕ್ಕೆ ಸಿಗುವಂಥದ್ದು ಬರೀ ಗೇಮು ಅಥವಾ ಇನ್ಯಾವುದೋ ಒಂದು ವಿಚಾರಗಳನ್ನು, ಮತ್ತೊಂದು ಯಾವುದೋ ವಿಚಾರಗಳನ್ನು ಮೊಬೈಲಲ್ಲಿ ಮಾತ್ರ ನೋಡ್ತಿದ್ದೀರಿ. ಆದರೆ ಮೊಬೈಲ್ ಎಷ್ಟೇ ಬಂದರೂ ಪ್ರತಿ ವರ್ಷದ ನವರಾತ್ರಿ ದಸರಾ ಮಹೋತ್ಸವ ಜೊತೆಗೆ ಈ ನವರಾತ್ರಿ ಉತ್ಸವದಲ್ಲಿ ಬೊಂಬೆಗಳನ್ನು ಕೂಡಿಸಿ ಇನ್ನೂ ನಮ್ಮ ಹಿಂದಿನ ಪರಂಪರೆ ಹೀಗಿತ್ತು, ನಮ್ಮ ಋಷಿಮುನಿಗಳ ಕಾಲ ಹೀಗಿತ್ತು, ಅಥವಾ ನಮ್ಮ ಗತ ವೈಭೋಗ ಹೀಗಿತ್ತು, ಹಿಂದಿನ ಮಾರುಕಟ್ಟೆ ಹೀಗಿತ್ತು, ಹಾಗೆ ಮಕ್ಕಳ ಆಟ ಪಾಠಗಳು ಹೀಗಿತ್ತು ಎಂಬತಕ್ಕಂಥ ನೈಜ ಕಥೆಯನ್ನು ತಿಳಿಸುವಂತಹದ್ದು ಈ ಬೊಂಬೆಗಳ ಕತೆ.
ಹಾಗಾಗಿ ಬೊಂಬೆಗಳನ್ನು ಕೂಡಿಸಿ ಆರಾಧನೆ ಮಾಡ್ತಕ್ಕಂಥದ್ದು, ಸಂಧ್ಯಾಕಾಲ ಧೂಪ ದೀಪ ನೈವೇದ್ಯ ಮಾಡಿ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಕಾಯಕ ಈ ನವರಾತ್ರಿಗಳಲ್ಲಿ ನಿರಂತರವಾಗಿ ನಡ್ಕೊಂಡು ಬರುತ್ತೆ. ಅಂತಹ ನವರಾತ್ರಿ ಉತ್ಸವದ 2ನೇ ದಿನದ ಅರ್ಥಪೂರ್ಣವಾದಂಥ ಬ್ರಹ್ಮಚಾರಿಣಿ ದೇವಿಯ ಉಪಾಸನೆ ಮಾಡತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ ರಾಜ್ಯದಾಯಿನಿ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಓಂ ದೈವೀಂ ವಾಚಮಚರೇಂದ್ರ ದೇವಾಃ ತಾಂ ವಿಶ್ವರೂಪಾನ್ ಪಶುಭೋ ವದಂತಿ ಸ್ಥಾನೋ ಮಂತ್ರೇಶಮೂರ್ಜನ್ ದುಹಾನಾಂ ತೇನರ್ವಾಗಸ್ವಾಪತಿಷ್ಠದಯಿತು. ಓಂ ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವೇಜ ಮಾಸ ಶುಕ್ಲಪಕ್ಷ 16/10/2023 ಸೋಮವಾರ ದ್ವಿತೀಯ. ಇವತ್ತು ಸ್ವಾತಿ ನಕ್ಷತ್ರ. ನಕ್ಷತ್ರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ನವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ದಿನ. ನವರಾತ್ರಿ ಮಹೋತ್ಸವಗಳು ನಡೀತಾ ಇದೆ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಇದು ರಾಜ್ಯ ದೇಶದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲೂ ನವರಾತ್ರಿ ಉತ್ಸವವನ್ನು ಆರಾಧನೆ ಮಾಡತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರ ಮನೆಗಳಲ್ಲೂ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ಸಾಕಷ್ಟು ಜನಕ್ಕಿದೆ. ಒಂದಷ್ಟು ಕಡೆ ಪದ್ಧತಿ ಇಲ್ಲದಿದ್ದರೂ ಒಂದೆರಡಾದರೂ ಶಾಸ್ತ್ರಕ್ಕೆ 2 ಬೊಂಬೆಗಳನ್ನು ಕೂಡಿಸುವಂಥದ್ದು. ಜೊತೆಗೆ ಮನೆ ಮಕ್ಕಳು ಬೇರೊಂದು ಕಡೆ ಹಬ್ಬಗಳಲ್ಲಿ ಬೊಂಬೆಗಳನ್ನು ಕೂಡಿಸಿ ಪಕ್ಕದ ಮನೆಯಲ್ಲಿ ಬೊಂಬೆ ಕೂಡಿಸಿದ್ದಾರೆ ಅಂದರೆ ನಮ್ಮನೇಲಿ ಯಾಕೆ ಕೂಡಿಸಿಲ್ಲ ಅಂತ ಕೇಳುವಂತಹದ್ದು ಸಾಕಷ್ಟು ಜನ ಮನೆಗಳಲ್ಲಿದೆ. ಹಾಗಾಗಿ ಬೊಂಬೆಗಳನ್ನು ಕೂಡಿಸೋದು ತಪ್ಪಲ್ಲ. ಆದರೆ ಬೊಂಬೆಗಳನ್ನು ಕೂಡಿಸಿ ಅದರ ಅರ್ಥವನ್ನು ಮಕ್ಕಳಿಗೆ ಹೇಳಬೇಕು. ಸುಮ್ಮನೆ ಏನೋ ನಾವು ಬೊಂಬೆಗಳು ತಂದಿದ್ದೀವಿ ಅಂತೇಳಿ ಒಂದು 10,000 ರೂಪಾಯಿ ಬೊಂಬೆಗಳು ತಂದು ಎಲ್ಲ ಬೊಂಬೆಗಳನ್ನು ಅಲ್ಲಿ ಕೂಡಿಸ್ಬಿಟ್ರೆ ಅದು ಅದರ ಕ್ರಮನೂ ಅಲ್ಲ, ಅದು ಹೇಳುವಂಥದ್ದು ಅಲ್ಲ. ನೋಡಿ, ಒಂದೊಂದು ಬೊಂಬೆಗಳು ಒಂದೊಂದು ಕಥೆಗಳನ್ನು ಹೇಳ್ತಾ ಬರುತ್ತೆ. ಯಾಕೆಂದರೆ ಮೈಸೂರಿನ ಸಂಸ್ಥಾನದಲ್ಲಿ ಈ ಒಂದು ದಸರಾ ಉತ್ಸವ ಬಹಳ ಅದ್ಭುತವಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧಿ ಕ್ಷೇತ್ರ ಮೈಸೂರು. ಮೈಸೂರಲ್ಲಿರ್ತಕ್ಕಂತಹ ದಸರಾ ಉತ್ಸವಗಳು ಮತ್ತಷ್ಟು ಅದ್ಭುತವಾಗಿ ನಡೆಯುತ್ತೆ. ಇನ್ನು ಕೃಷ್ಣದೇವರಾಯರ ಆಳ್ವಿಕೆ ಮಾಡಿರ್ತಕ್ಕಂಥ ಸಾನ್ನಿಧ್ಯದಲ್ಲೂ ಅದೇ ಪ್ರಕಾರ ದಸರಾ ಮಹೋತ್ಸವಗಳಿದೆ. ಹಾಗೆ ಮೈಸೂರಿನ ಸಂಸ್ಥಾನದಲ್ಲಿ ವಿಶೇಷವಾಗಿ ದಸರಾ ಉತ್ಸವ, ಆನೆ ಅಂಬಾರಿ ಉತ್ಸವ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗಜಪಡೆ ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದೇ. ಇದರ ಮಧ್ಯದಲ್ಲಿ ಕೃಷ್ಣ ರುಕ್ಮಿಣಿಯರ ಆಟಪಾಠಗಳು, ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಜೀವನವನ್ನು ನಡೆಸ್ಕೊಳ್ಳೋದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ತರಕಾರಿಯ ವ್ಯಾಪಾರ, ಹಾಗೆ ಒಂದು ರಾಜ ದರ್ಬಾರು, ಹಾಗೆ ಒಂದು ಕಲ್ಯಾಣ ಮಂಟಪ, 1-2 ನಮ್ಮಲ್ಲೂ ಸಾಕಷ್ಟು ಬೊಂಬೆಗಳನ್ನು ನಾವು ಕೂಡಿಸಿದ್ದೀವಿ. ಪ್ರತಿ ವರ್ಷವೂ ನೋಡ್ತಾ ಇದ್ದರೆ ವರ್ಷದಿಂದ ವರ್ಷಕ್ಕೆ ಬೊಂಬೆಗಳು ಸಾಕಷ್ಟು ನಾವು ನೋಡ್ತಾನೇ ಇದ್ದೀವಿ. ಹಾಗೆ ಅದು ಅದ್ಭುತವಾದಂತಹ ಬೊಂಬೆಗಳನ್ನು, ಅದರ ಚರಿತ್ರೆಗಳನ್ನು, ಅದರ ಕತೆ ಹೇಳುವಂತಹ ಬೊಂಬೆಗಳನ್ನು ಇಲ್ಲಿ ತಂದು ನೋಡಿಸ್ತಾ ಇದ್ದೀವಿ. ಎಷ್ಟೋ ವಾಸ್ತುಗೃಹಗಳಲ್ಲಿ ಈ ಬೊಂಬೆಯನ್ನಿಟ್ಟು ಆರಾಧನೆ ಮಾಡುವಂತಹದ್ದು, ಬೊಂಬೆಯನ್ನು ಜೋಡಿಸುವಂತಹದ್ದು, ಅದು ಬೊಂಬೆ ಜೋಡಿಸಬೇಕಾದ್ರೆ ಅದು ಒಂದು ಕಲೆ ಅಂತಿದೆ. ಸಿಕ್ಕಿದ ಎಲ್ಲ ಬೊಂಬೆಗಳನ್ನು ತಂದು ಇಡಲಿಕ್ಕೆ ಆಗೋದಿಲ್ಲ. ಒಂದು ಬೊಂಬೆ ಇಟ್ಟರೆ ಆ ಬೊಂಬೆಗೆ ಅದರ ಪರಿವಾರ ಇರಬೇಕು. ಆ ಪರಿವಾರ, ಆ ಪರಿಸರದಲ್ಲಿ ಹೇಳುವಂಥ ಕತೆ ಅದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಬರೀ ಬೊಂಬೆಗಳನ್ನು ನೋಡಿದ್ರೆ ಸಾಕು, ಓ ಇಂತಹ ಕಾಲದಲ್ಲಿ ಇಂತಹದ್ದು ಸೆಟ್ ಇರುತ್ತೆ, ಈ ಪ್ರಕಾರವಾಗಿರ್ತಕ್ಕಂಥದ್ದು ಒಂದು ಪರಿಸ್ಥಿತಿ ಅಲ್ಲಿ ಎದುರಾಗಿರುತ್ತೆ, ಆ ಪರಿಸ್ಥಿತಿಗೆ ತಕ್ಕನಾದಂಥದ್ದೇ ಈ ಬೊಂಬೆಗಳಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಬೊಂಬೆಗಳನ್ನು ಜೋಡಿಸಬೇಕು. ನೋಡಿ, ಆ ಭಾಗದಲ್ಲಿ ಒಂದು ರಾಜರಿದ್ದಾರೆ, ಅದರ ಪಕ್ಕದಲ್ಲಿ ಸಖೀರಿದ್ದಾರೆ, ಅದರ ಪಕ್ಕದಲ್ಲಿ ರಾಜ ದರ್ಬಾರ್ ನಡೀತಾ ಇದೆ, ಅದರ ಪಕ್ಕದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು, ನಮ್ಮಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು. ಈ ಒಂದು ಸ್ವಚ್ಛಂದವಾದಂತಹ ಪ್ರದೇಶದಲ್ಲಿ ನಾವು ವಿಶ್ವಮಾತೆ ಗೋಮಾತೆ ಅಂತ ಏನು ಹೇಳ್ತಿದ್ದೀವೋ ಅಂತಹ ಗೋವು ಮತ್ತು ಅದರ ಕರುಗಳು ಅದು ಸಹಿತ ಇಲ್ಲಿದೆ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಆಲೋಚನೆ ಮಾಡಬೇಕು. ನಾವು ಬೊಂಬೆಗಳನ್ನು ಜೋಡಿಸುವಾಗೂ ಸಹಿತ ಮನೆಗಳಲ್ಲಿ ಬೊಂಬೆ ಜೋಡಿಸ್ಬೇಕಾದ್ರೆ ಅಷ್ಟೇ ಚೆನ್ನಾಗಿ ಮಾಡ್ತೀರಿ. ಇದೆಲ್ಲದರ ಮಧ್ಯದಲ್ಲಿ ಈ ಪಟ್ಟದ ಬೊಂಬೆ ಅಂತಿರುತ್ತೆ. ಈ ಪಟ್ಟದ ಬೊಂಬೆಗಳಲ್ಲಿ ಪ್ರಧಾನವಾಗಿ ಏನಪ್ಪ ಅಂದರೆ 2 ಚಂದನದ ಗೊಂಬೆಯನ್ನು ಇಡುವಂಥದ್ದು. ಚಂದನ ಅಂದರೆ ಮರದ ಗೊಂಬೆ. ಅದರಲ್ಲೂ ಮರದ ಗೊಂಬೆಯಲ್ಲಿ ರಕ್ತಚಂದನ ಅಥವಾ ಒಂದು ರೋಸುಡ್ಡಿಂದಲೋ ಅಥವಾ ವಿಶೇಷವಾಗಿ ಸುಗಂಧಿಕ ಪರಿಮಳವಾಗಿರ್ತಕ್ಕಂಥ ಒಂದು ಶ್ರೀಗಂಧದ ಮರದಲ್ಲಿ ಮಾಡಿರ್ತಕ್ಕಂಥದ್ದು, ಇಂತಹ ಪಟ್ಟದ ಬೊಂಬೆಗಳನ್ನಿಟ್ಟು ಆ ಪಟ್ಟದ ಬೊಂಬೆಗೆ ಗಂಡು ಹೆಣ್ಣಿನ ಅಲಂಕಾರ ಮಾಡಿ ಅದರಲ್ಲೂ ವಿಶೇಷವಾದಂಥ ಆರಾಧನೆ ಮಾಡುವಂಥದ್ದು ಇವತ್ತಿಗೂ ನಾವು ನೋಡ್ಬೋದು. ಇನ್ನು ಇಲ್ಲಿ ನಮ್ಮಲ್ಲಿಟ್ಟಿರ್ತಕ್ಕಂಥದ್ದು ನೋಡಿ, ಸಾರ್ವತ್ರಿಕವಾಗಿ ಒಬ್ಬ ಸಾಮಾನ್ಯ ಕಡು ಬಡವ ತನ್ನ ಜೀವನೋಪಾಯಕ್ಕಾಗಿ ಏನೆಲ್ಲ ಮಾಡಬಹುದು ಅಂತಹದ್ದು. ತರಕಾರಿ ಮಾರ್ತಕ್ಕಂಥವ್ರು, ಚಮ್ಮಾರ ಆತನ ಕೆಲಸ ಮಾಡ್ತಕ್ಕಂಥವ್ರು, ಬಡಿಗ ಆತನ ಕೆಲಸ ಮಾಡ್ತಕ್ಕಂಥದ್ದು. ಅಂದರೆ ಅವರವರ ವಂಶ ಪಾರಂಪರಿಕವಾಗಿ ಏನು ಕಾಯಕ ಇದೆ
ಆ ಕಾಯಕವನ್ನು ಪ್ರತಿಬಿಂಬಿಸ್ತಕ್ಕಂತಹ ಒಂದೊಂದು ಬೊಂಬೆಗಳನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ಈ ಒಂದು ಇವತ್ತು ನಿನ್ನೆಯ ಈ ಮತಕ್ಕೆ ಸಂಬಂಧಪಟ್ಟದ್ದು ಅಥವಾ ತಾನು ಮಾಡುವಂಥ ಕಾಯಕ ಇವತ್ತು ನಿನಗೆ ಸಂಬಂಧಪಟ್ಟದ್ದಲ್ಲ. ಹಿಂದಿನ ಪರಂಪರೆ, ಹಿಂದಿನ ಗತ ವೈಭೋಗವನ್ನು ನೆನಪು ಮಾಡತಕ್ಕಂಥದ್ದು ಅಂತಹ ಬೊಂಬೆಗಳ ಚರಿತ್ರೆ, ಜೊತೆಗೆ ಸೀತಾರಾಮರ ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳು, ಜೊತೆಗೆ ಕೀಲ್ಕುದುರೆಗಳು, ಮತ್ತು ಹಿಂದೆ ತಾನು ಕಷ್ಟ ಅಂದಾಗ ಕಷ್ಟಕ್ಕೆ ಮತ್ತೊಬ್ಬರ ಸಹಾಯಕ್ಕೆ ಬಂದಾಗ ವ್ಯಕ್ತಿಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥದ್ದಿತ್ತು. ಅಂಥದ್ದನ್ನು ಸಹಿತ ನಾವಿಲ್ಲಿ ನೋಡ್ಬೋದು. ಹೀಗೆ ಒಂದೊಂದು ಸಹಿತ ಬೊಂಬೆಗಳ ಒಂದು ಅರ್ಥಪೂರ್ಣವಾದಂಥ ರೀತಿ ಇದೆ. ಇನ್ನು ವಾದ್ಯಗಳನ್ನು ನುಡಿಸ್ತಕ್ಕಂಥವ್ರದ್ದು ಅದು ಒಂದು ಸೆಟ್ ಬೊಂಬೆ. ಇದೆಲ್ಲ ನೋಡಿದ್ರೆ ಬಹಳ ಆನಂದ. ಈ ಬೊಂಬೆಗಳನ್ನು ಮಾಡುವಂಥ ಕೈಗಳಿದೆಯಲ್ಲ ಅದನ್ನು ಮೆಚ್ಚಬೇಕು. ಯಾಕೆಂದರೆ ಮಕ್ಕಳಿಗೆ ಮುಂದೆ ಇದೆಲ್ಲ ಈ ಟಿ ವಿ ಮೊಬೈಲುಗಳಲ್ಲಿ ನೋಡ್ತಾ ಇದೆಲ್ಲವನ್ನು ಮರೆತು ಹೋಗ್ತಿದ್ದಾರೆ. ಮರೆತು ಹೋಗುವ ಕಾಲದಲ್ಲೂ ಸಹಿತ ಇದೆಲ್ಲವನ್ನು ತೋರಿಸಿ ಜೀವನ ಅಂದರೆ ಇದು, ಹಿಂದಿನ ಪರಂಪರೆ ಹೀಗಿತ್ತು, ಅವರಿಷ್ಟು ಕಷ್ಟಗಳನ್ನು ನೋಡಿ ಬಂದಿದ್ದಾರೆ, ಇವತ್ತು ತಂದೆ ತಾಯಿ ತಂದು ಹಾಕಿದ್ದನ್ನು ನೋಡಿ ಆನಂದಿಸೋದಷ್ಟೇ ಗೊತ್ತಾಗ್ತಾ ಇದೆ ಅಂಥೇಳಿ ಇವತ್ತು ತಿಳಿಯುವಂಥದ್ದಿದೆ. ನೋಡಿ, ಇಲ್ಲೊಬ್ಬ ಮದುಮಗಳು, ಹೆಣ್ಣು ಮಗಳು, ಆಕೆ ಎಷ್ಟು ಸುಂದರವಾದಂಥ ರೀತಿ ಅಲಂಕಾರ ಮಾಡಿ ಕೂತ್ಕೊಂಡಾಗ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಖೀರು ಎಷ್ಟು ವಿಶೇಷವಾಗಿ ಪ್ರತಿಯೊಬ್ಬರು ಸಹಿತ ಆಕೆ ನೋಡಿ ಆನಂದಿಸ್ತಿದ್ದಾರೆ. ಒಬ್ಬೊಬ್ಬರು ತನ್ನ ಹಾವಭಾವಗಳಲ್ಲಿ ಎಲ್ಲರೂ ಸಹಿತ ಮನ ಮೆಚ್ಚುವಂಥ ರೀತಿ ನಡ್ಕೊಳ್ತಾ ಇದ್ದಾರೆ. ಅಂದರೆ ಏನೇ ಆದರೂ ಒಂದು ಸ್ಥಾನಮಾನ, ಅದು ಒಂದು ಆಸ್ಥಾನದಲ್ಲಿ ಕೂತ್ಕೊಂಡಾಗ ಆಸ್ಥಾನದಲ್ಲಿದ್ದಂಥ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವರು ಅವರ ರೀತಿ ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಅವರ ಮುಖದ ಭಾವಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಈ ಬೊಂಬೆಗಳಲ್ಲಿ ಮಾಡಿದ್ದಾರೆ. ಇನ್ನು ಈ ಬೊಂಬೆಗಳನ್ನು ತಯಾರು ಮಾಡಿರ್ತಕ್ಕಂಥ ಕೈ ಮತ್ತು ಆ ಗುಣ, ಆ ವ್ಯಕ್ತಿಯ ಮನಸ್ಸು ಇನ್ನು ಹೇಗಿರಬಹುದು. ಒಂದು ಶಾಲೆಯಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು, ಅವರ ಬದುಕೇನು, ಅವರ ಬದುಕಿನ ಲೀಲೆಗಳು ಹೇಗಿರುತ್ತೆ, ಯಾವ ಪ್ರಕಾರ ಅವರ ಜೀವನ ಶೈಲಿ ಇರುತ್ತೆ, ಮತ್ತು ವಿದ್ಯೆ ಕಲಿಬೇಕಾದ್ರೆ ಹೇಗಿರಬೇಕು, ಒಂದು ಸುಂದರವಾದಂಥ ಸರೋವರ, ಆ ಸರೋವರದೊಳಗೆ ಏನಿದೆ ಎಂಬತಕ್ಕಂಥದ್ದು ಬಗ್ಗಿ ನೋಡುವಂಥದ್ದು, ಜೊತೆಗೆ ಈಜೊಡೆಯುವಂಥದ್ದು, ಇದೆಲ್ಲವೂ ಹೇಳಬೇಕಂದ್ರೆ ನಂಗೆ ನೋಡೋಕೋದ್ರೆ ನಮ್ಮಲ್ಲೇ ತುಂಬ ಕಡಿಮೆ. ಇದು ಮನೆಗಳಲ್ಲಿ ಜೋಡಿಸಿರ್ತಾರೆ. ಸುಮಾರು ಹೇಳಬೇಕಂದ್ರೆ 30-40 ಸೈಟ್ ಮನೆ ಇದ್ದರೆ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಬೊಂಬೆಗಳನ್ನು ಜೋಡಿಸೋಕೆ ಇಟ್ಟಿರ್ತಾರೆ. ಬೊಂಬೆ ಜೋಡಿಸೋದಕ್ಕೆ 15ರಿಂದ 20 ದಿವಸ ಮುಂಚಿತವಾಗಿ ಅದರ ಪ್ರಯತ್ನ, ಅದರ ಒಂದು ಪ್ರತಿನಿತ್ಯದ ಕಾಯಕ. ಬೊಂಬೆ ಹಬ್ಬ ಆದ ನಂತರ ಈ ಶರನ್ನವರಾತ್ರಿ ಮುಗಿದ ಮೇಲೆ ಈ ಬೊಂಬೆಗಳನ್ನು ಎತ್ತಿಟ್ಟು ಜೋಪಾನ ಮಾಡೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಕಷ್ಟ. ಯಾಕೆಂದರೆ ಆ ಒಂದೊಂದು ಬೊಂಬೆಗಳು ಯಾವುದೂ ತೊಂದರೆ ಆಗದಿದ್ದಂಗೆ ಅದಕ್ಕೆ ಬೇಕಾದಂತಹ ಬಿಗಿ ಬಂದೋಬಸ್ತ್ ಏನಿದೆಯೋ ಎಲ್ಲವನ್ನು ಮಾಡಿ ಜೋಪಾನ ಎತ್ತಿಟ್ಕೊಳ್ಬೇಕು. ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಸಹಿತ ಬೊಂಬೆಗಳನ್ನು ಕೂಡಿಸಿ ಅದರ ಆರಾಧನೆ ಮಾಡ್ತಕ್ಕಂಥವ್ರು ಇವತ್ತಿಗೂ ಸಾಕಷ್ಟು ಕುಟುಂಬಗಳಿದೆ. ಆ ಕುಟುಂಬದಲ್ಲಿರ್ತಕ್ಕಂಥವ್ರ ಕಾಯಕ ಹೇಗಿರುತ್ತೆ ಅಂದರೆ, ಬೊಂಬೆ ನವರಾತ್ರಿ ಹಬ್ಬ ಬರ್ತಿದೆ ಅಂದರೆ ನವರಾತ್ರಿ ಭಾದ್ರಪದ ಮಾಸದಲ್ಲೇ ಗಣಪತಿ ನೋಡಿಕೊಂಡು ಅಥವಾ ಗಣಪತಿಗೂ ಮುನ್ನವೇ ಈ ಬೊಂಬೆಗಳನ್ನು ಜೋಡಿಸುವಂತಹ ಕಾಯಕ ಶುರುವಾಗುತ್ತೆ. ಅದರಲ್ಲೂ ಒಂದಷ್ಟು ಬೊಂಬೆಗಳಿಗೆ ಅದರ ಒಂದು ಸುಣ್ಣ ಬಣ್ಣಗಳೇನಾದ್ರು ಕಡಿಮೆ ಆಗಿದ್ದರೆ ಆ ಬಣ್ಣಗಳನ್ನು ಮಾಡ್ತಾ ಜೊತೆಗೆ ಅದಕ್ಕೊಂದು ಹೊಸ ರೂಪುರವೇಶ ಕೊಟ್ಟು ಬೊಂಬೆಗಳನ್ನು ಜೋಡಿಸುವಂತಹ ಕಾಯಕಕ್ಕೂ ಎಷ್ಟೋ ಜನ ಮುಂದಾಗ್ತಾರೆ. ಅದಕ್ಕಾಗಿ ಪ್ರತಿ ಕಾಲದಲ್ಲೂ ಸಹಿತ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಚಾರಗಳು ಅಂತ ಹೇಳ್ಬೋದು. ಇಷ್ಟೆಲ್ಲ ವೈಭವೀಪೂರಿತವಾಗಿರ್ತಕ್ಕಂಥದ್ದು ವಿಶೇಷತೆಗಳು ಯಾವ ಧರ್ಮ ತೋರಿಸುತ್ತೆ? ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮಕ್ಕೆ ತನ್ನದೇ ಆದಂಥ ಹೊತ್ತಿದೆ. ಈ ಧರ್ಮದಲ್ಲಿ ಜ್ಞಾನ ಇದೆ, ಈ ಧರ್ಮದಲ್ಲಿ ಧರ್ಮ ಜಾಗೃತಿ ಇದೆ, ಈ ಒಂದು ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಮನುಷ್ಯ ಹಾಕುವ ಹೆಜ್ಜೆನಲ್ಲಿ ಸುಂದರವಾದಂಥ ಬದುಕು ಕಟ್ಕೊಳ್ಬಹುದಾಗಿದೆ. ಈ ಧರ್ಮ ಹಿಂದಿನ ಪರಂಪರೆಯನ್ನು, ಗತ ವೈಭೋಗವನ್ನು ಸಾರಿ ಹೇಳುವಂಥ ಒಂದು ವಿಶೇಷತೆ ಹೇಳುತ್ತೆ. ಈ ಧರ್ಮಕ್ಕೆ ಮತ್ತೊಂದು ಗುಣ ಇದೆ, ಇನ್ನೊಬ್ಬರ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ನಡೆಸುವಂಥದ್ದು ಈ ಧರ್ಮ ಹೇಳುತ್ತೆ. ಈ ಧರ್ಮದಲ್ಲಿ ಇನ್ನೊಂದು ಗುಣ ಇದೆ, ಇನ್ನೊಬ್ಬರ ನೋವಿಗೆ ಸ್ಪಂದಿಸಿ ಅದೆಲ್ಲ ಜೀವನ, ಇದು ಜೀವನ, ಈ ಜೀವನದಲ್ಲಿ ನಡೆದರೆ, ಈ ಮಾರ್ಗ ನಡೆದರೆ ನೀನು ಒಳ್ಳೆಯ ಯಶಸ್ಸು ಅಂತ ಹೇಳುತ್ತೆ. ಇದೆಲ್ಲವನ್ನು ಸಾರಿ ಹೇಳುವಂತಹದ್ದು ಈ ಬೊಂಬೆಗಳು ಹೇಳ್ತಾ ಇದೆ. ಹಾಗಾಗಿ ಬೊಂಬೆಗಳ ಹಬ್ಬ, ನವರಾತ್ರಿ ಉತ್ಸವ, ಅದ್ಧೂರಿತವಾದಂಥ ಶರನ್ನವರಾತ್ರಿಯ ಪ್ರತಿನಿತ್ಯದ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ನೀವು, ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳುವಂಥ ಒಂದು ಸೌಭಾಗ್ಯ ನಮ್ಮದು. ಹಾಗಾಗಿ ಪ್ರತಿನಿತ್ಯ ಸಂಧ್ಯಾಕಾಲ ಪ್ರತಿಯೊಂದು ಮನೆಗಳಲ್ಲೂ ಸಿಹಿಯಾದಂಥ ಖಾದ್ಯಗಳನ್ನು ಮಾಡಿ ಮಕ್ಕಳಿಗೆ ಕೊಡುವಂಥ ಒಂದು ವಿಶೇಷತೆ ಈ ನವರಾತ್ರಿ ಉತ್ಸವ ಅಲ್ದಿರ ಮತ್ಯಾವ ಉತ್ಸವದಲ್ಲೂ ಇಲ್ಲ. ಹಾಗಾಗಿ ನವರಾತ್ರಿಯ 2ನೇ ದಿವಸದ ಈ ಬ್ರಹ್ಮಚಾರಿಣಿ ಎಂಬತಕ್ಕಂಥ ವೃತಾನುಷ್ಠಾನದ ಸಂಪೂರ್ಣ ಫಲ ಎಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ತಾಯಿಗೆ ಬಹಳ ಚಿಕ್ಕದಾಗಿ ಚುಟುಕಾಗಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಓಂ. ನಾವೇನೋ ನವರಾತ್ರಿ ಉತ್ಸವದ ಈ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಬೆಳಗ್ಗೆ ನಡೆಸ್ತಾ ಇದ್ದೀವಿ.
ಆದರೆ ತಾವೆಲ್ಲರೂ ಹೇಗೆ ಮಾಡಬೇಕು? ಕಳಶವನ್ನಿಟ್ಟಿರ್ತೀರಿ, ದ್ವಿತೀಯ ದಿನ ಅಂದರೆ ಎರಡನೇ ದಿವಸದ ಕಳಶಾರಾಧನೆ ಮಾಡಿ, ಅದಾದ ನಂತರ ಗಣಪತಿ ಪ್ರಾರ್ಥನೆ ಮಾಡಿ, ಪ್ರತಿಯೊಂದು ಬೊಂಬೆಗಳ ಮೇಲೂ ಒಂದಷ್ಟು ಹೂವನ್ನು ಹಾಕಿ, ಅಂದರೆ ಹೂ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು ನೀವು. ಯಾಕೆಂದರೆ ಪ್ರತಿನಿತ್ಯ ಹೂಗಳನ್ನು ಹಾಕಿ ಜಾಸ್ತಿ ಹೂ ಹಾಕ್ಬಿಟ್ರೆ ಬೊಂಬೆಗಳ ಮೇಲೆ ಪುನಃ ಅದು ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಹೂವೆಲ್ಲ ಒಣಗ್ತಾ ಬರುತ್ತೆ. ಹಾಗಾಗಿ ದೊಡ್ಡ ಕಷ್ಟದ ಕೆಲಸ ಬೊಂಬೆಗಳನ್ನು ಕದಲಿಸಬಾರ್ದಲ್ಲ, ಇಟ್ಟು ಬೊಂಬೆ ಹಾಗೇ ಇರಬೇಕು. ಅಂದರೆ ಈ 9 ದಿವಸ ನವರಾತ್ರಿಯಲ್ಲಿ ಸಂಪೂರ್ಣವಾಗಿ ಈ ಬೊಂಬೆಗಳನ್ನು ಹಾಗೇ ಕೂಡಿಸ್ಬೇಕು. ಅಂಥದ್ರಲ್ಲಿ ಶುದ್ಧಿ ಮಾಡುವ ಕ್ರಮನೂ ಹಾಗೇ ಇರಬೇಕು. ಏನೇ ಆದರೂ ನಮ್ಮ ಹೆಣ್ಣುಮಕ್ಕಳಿಗಂತೂ ತುಂಬ ದೊಡ್ಡ ಟಾಸ್ಕ್ ಇದೆ. ಬೊಂಬೆಗಳನ್ನು ಜೋಪಾನವಾಗಿ ಕಾಪಾಡಬೇಕು. ಅದರಲ್ಲೂ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳು ಆ ಬೊಂಬೆಯನ್ನೇ ಹೋಗಿ ಮುಟ್ಟುತ್ತವೆ. ಆ ಬೊಂಬೆ ಮುಟ್ಟೋದರಲ್ಲಿ ಬೊಂಬೆನ ಎತ್ಕೊಂಡೇ ಬಂದುಬಿಡ್ತಾರೆ. ಆ ಬೊಂಬೆನ ಮುಟ್ಟದಿದ್ದಂಗೆ ಅದನ್ನು ಜೋಪಾನ ಮಾಡ್ತಾ ಆ ಮಕ್ಕಳನ್ನು ಸುಧಾರಿಸ್ಕೊಂಡು, ಅಬ್ಬಾ, ಹೆಣ್ಣುಮಕ್ಕಳ ತಾಳ್ಮೆ, ಹೆಣ್ಣುಮಕ್ಕಳ ಗುಣ ಭಗವಂತನಿಗೆ ಪ್ರೀತಿ. ಗೊಂಬೆಗಳನ್ನ ಇಡಬೇಕಾದ್ರೆ ಮಾತ್ರ ಎಲ್ಲರೂ ಕೈ ಜೋಡಿಸ್ತಾರೆ. ಹೌದು, ಗೊಂಬೆಗಳನ್ನ ತೆಗಿಯೋ ಟೈಮಲ್ಲಿ ಎಲ್ಲ ಅವ್ರವ್ರ ಕೆಲಸ ಅವ್ರವ್ರ ಕೆಲಸ ಅವ್ರು ಸೇರ್ಬಿಡ್ತಾರೆ. ಬೊಂಬೆ ಜೋಡಿಸುವ ಮಾತ್ರ ಹೊಸ ಹೊಸ ಐಡಿಯಾ. ನಾನು ಜೋಡಿಸ್ತೀನಿ, ನೀನು ಜೋಡಿಸು, ನಾನು ಜೋಡಿಸ್ತೀನಿ, ನೀನು ಜೋಡಿಸು, ಅಲ್ಲಿಡು ಇಲ್ಲಿಡು, ಆ ಥರ ಬ್ಯಾಚ್ ಮಾಡೋಣ, ಈ ಥರ ಬ್ಯಾಚ್ ಮಾಡೋಣ. ಅದರಲ್ಲೂ ಕೆಲವರು ಮನೆಗಳನ್ನು ನೋಡಬೇಕು, ಬೊಂಬೆ ಜೋಡಿಸೋದಕ್ಕೆ 15 ದಿವಸ ಮುಂಚಿತವಾಗಿ ಅದರ ಪ್ರಯೋಗ ಮಾಡಿರ್ತಾರೆ. ಒಂದಷ್ಟು ಮಣ್ಣು ಜೋಡಿಸಿ, ಮಣ್ಣು ಹಾಕಿ ಅದನ್ನು ಒಂದು ದಂಪ್ಸ್ ಮಾಡಿ, ಅದರ ಮೇಲೆ ಒಂದಷ್ಟು ರಾಗಿ ಹಾಕಿ ಅದರ ಪೈರು ತಗೊಂಡು, ಅಬ್ಬಾ, ಅದೆಲ್ಲ ಹಿಂದೆ ನಾವು ಮಾಡಿದ್ದೀವಿ. ಅವಾಗೆಲ್ಲ ಮನೆಗಳಲ್ಲಿ ನಮ್ಮ ಕೆಲಸನೂ ಅಷ್ಟೇ ಇರ್ತಿತ್ತು. ಅಷ್ಟಕ್ಕಷ್ಟೇ ಅದ್ರ ಜೊತೆಯಲ್ಲಿ ಸೇರ್ಕೊಂಡು ಮನೆ ಮಂದಿ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ಇವತ್ತು ಮನೆಗಳಲ್ಲಿ ಬೆಳಗ್ಗೆ ಎದ್ದು ಟಿಫನ್ನು ಕಾಫಿ ಮಾಡಿ ಮನೆಯಿಂದ ಆಚೆ ಹೊರಟ್ರೆ ಪುನಃ ಮನೆ ಸೇರಿದ್ರೆ ರಾತ್ರಿ 12-1 ಗಂಟೆ ಅನ್ನೋ ಪರಿಸ್ಥಿತಿಗಳಾಗ್ಬಿಟ್ಟಿದ್ದಾಗ ಸ್ವಲ್ಪ ಜನಕ್ಕೆ ಕಷ್ಟನೇ. ಆದರೂ ಈ ಜವಾಬ್ದಾರಿಯೆಲ್ಲ ಹೆಣ್ಣುಮಕ್ಕಳಿಗೆ ಬಿಟ್ಬಿಟ್ಟು ಹೆಣ್ಣುಮಕ್ಕಳೇ ಬೊಂಬೆಗಳನ್ನ ಜೋಡಿಸ್ಬೇಕು. ಜೋಡಿಸುವಾಗ ಏನೋ ಖುಷಿ ಮೇಲೆ ಜೋಡಿಸ್ಬಿಡ್ತಾರೆ, ತೆಗಿಬೇಕಾದ್ರೆ ಅವ್ರಿಗೂ ಕಷ್ಟನೇ. ಸಾಲದಕ್ಕೆ ಇನ್ಯಾವುದೇ ಒಂದು ಬೊಂಬೆ ಚೆನ್ನಾಗಿರೋದು ಕಂಡ್ರೆ ಆ ಬೊಂಬೆ ಅದ್ರ ಪರಿವಾರ ಎತ್ಕೊಂಡ. ಮನೆಯಲ್ಲಿ ಮಲಗೋಕ್ಕೂ ಕೂತ್ಕೊಳ್ಳೋಕ್ಕೂ ಸ್ಥಳ ಇರಲ್ಲ, ಆದರೂ ಬೊಂಬೆಗಳನ್ನು ಜೋಡಿಸ್ಬಿಟ್ಟಿರ್ತಾರೆ. ಇದು ತುಂಬ ಕಡೆ ನಡೆಯುವಂಥದ್ದೇ. ಏನೇ ಆದರೂ ಇದು ಯಾವುದು ಪದ್ಧತಿ ಬಿಡುವಂಥದ್ದಲ್ಲ. ಈ ಪದ್ಧತಿಯಲ್ಲಿ ಅಂತಹ ಶಕ್ತಿ ಇದೆ. ಒಂದು ಕಡೆ ಬೊಂಬೆಗಳನ್ನಿಡೋದು, ಇನ್ನೊಂದು ಕಡೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ 3 ಶಕ್ತಿ ದೇವತೆಗಳಿಗೆ 3 ದಿನಗಳು ವಿಶೇಷವಾದ ಪೂಜಾ ಅನುಷ್ಠಾನ. ಅದರಲ್ಲೂ ಶಕ್ತಿಪೀಠಗಳಲ್ಲಿ ನಡೆಯುವಂಥ ಪೂಜಾನುಷ್ಠಾನ ಇದೆಯಲ್ಲ, ಅಬ್ಬಾ, ಅದರ ಆನಂದವೇ ಬೇರೆ. ಶೃಂಗೇರಿ ಸಂಸ್ಥಾನದಲ್ಲಾಗಲಿ, ಹೊರನಾಡು ಅನ್ನಪೂರ್ಣೇಶ್ವರಿ ಹತ್ರ ಆಗಲಿ, ಅಥವಾ ಮೈಸೂರು ಚಾಮುಂಡೇಶ್ವರಿಯಲ್ಲಾಗಲಿ, ಈಗಂತೂ ನನ್ನ ದೇವಿಯ ಆಸ್ಥಾನ ಮಹಾಲಕ್ಷ್ಮಿ ಸಾನ್ನಿಧ್ಯ, ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯದಲ್ಲೂ ನವರಾತ್ರಿ ಉತ್ಸವ ಪ್ರತಿನಿತ್ಯ ವಿಶೇಷವಾದಂಥ ಅಲಂಕಾರಗಳು, ದಿನಕ್ಕೊಂದರಂತೆ ಅಲಂಕಾರ ಮಾಡತಕ್ಕಂಥದ್ದು. ಅಲಂಕಾರ ಯಾವಾಗ ಏನು ಅಲಂಕಾರ ಮಾಡಿದ್ರೂ ಆ ತಾಯಿನ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಲಂಕಾರ ಮಾಡುವಷ್ಟೊತ್ತು ಎಷ್ಟು ಸಮಯ ಹೋಗುತ್ತೋ ಅದು ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಅಲಂಕಾರ ಎಷ್ಟು ಮಾಡಿದ್ರೂ ಆ ದೇವಿ ಇನ್ನೂ ಕಡಿಮೆನೇ. ಇನ್ನೂ ಏನಾದ್ರು ಒಡವೆ ಹಾಕಬೇಕಾಯಿತು, ಇನ್ನೂ ಒಂದು ಸೀರೆ ಉಡಿಸ್ಬೇಕಿತ್ತು, ಇನ್ನಷ್ಟು ವಿಭಿನ್ನವಾದಂಥ ಬಣ್ಣದ ಅಲಂಕಾರಗಳು ಮಾಡಬೇಕಾಗಿತ್ತು ಎಂಬತಕ್ಕಂಥ ಆಸೆ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಯಾಕೆಂದರೆ ಅಲಂಕಾರ ಮಾಡುವವರಿಗೆ ಗೊತ್ತು ಅದರ ಆನಂದ ಏನು ಅಂತ. ಅಲಂಕಾರ ಮಾಡುವವರಿಗೆ ಅಷ್ಟು ಖುಷಿ ಕೊಡಬೇಕಾದ್ರೆ ಇನ್ನು ಅಲಂಕಾರವನ್ನು ದರ್ಶನ ಮಾಡ್ತಕ್ಕಂಥ ಭಕ್ತರಿಗೆ ಇನ್ನೆಷ್ಟು ಖುಷಿ ಇರ್ಬೋದು ಯೋಚನೆ ಮಾಡಿ. ಹಾಗಾಗಿ ಈ ದೇವಾಲಯಗಳಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನವೂ ಅಷ್ಟೇ. ಹಾಗೆ ಬರ್ತಕ್ಕಂಥ ಭಕ್ತರಿಗೆ ಒಂದಷ್ಟು ಜನ ದೇವರ ದರ್ಶನ ಮಾಡಲಿಕ್ಕೆ ಬರ್ತಾರೆ. ಒಂದಷ್ಟು ಜನ ನವರಾತ್ರಿ ಉತ್ಸವದಲ್ಲಿ ವಿಭಿನ್ನವಾದಂತಹ ಪ್ರಸಾದಗಳು, ವಿಶೇಷವಾಗಿರ್ತಕ್ಕಂಥ ಪ್ರಸಾದ, ಪ್ರತಿನಿತ್ಯ ಕೊಡುವ ಪ್ರಸಾದ ಬೇರೆ, ಈ ನವರಾತ್ರಿ ಉತ್ಸವದ ಪ್ರಸಾದಗಳು ಬೇರೆ. ಹಾಗಾಗಿ ಈ ಕಾಲದಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದೇ. ಒಂದು ಕಡೆ ಜ್ಞಾನ, ಮತ್ತೊಂದು ಕಡೆ ಒಳ್ಳೆಯ ಪ್ರಸಾದ, ಮತ್ತೊಂದು ಕಡೆ ಮನಸ್ಸಿಗೂ ಅಷ್ಟು ಆನಂದ. ಯಾಕೆಂದರೆ ಇದೇ ಸಮಯದಲ್ಲಿ ಸಾಕಷ್ಟು ಕಲಾವಿದರಿಗೂ ಸಹಿತ ಒಂದೊಂದು ಕೆಲಸ ಇರುತ್ತೆ. ಸಂಗೀತ ಕಲಾವಿದರಿಗೆ ಸಂಗೀತವನ್ನು ಹಾಡಿಸುವಂಥದ್ದು, ಭರತನಾಟ್ಯವನ್ನು ಮಾಡಿಸ್ತಕ್ಕಂಥದ್ದು, ಮಕ್ಕಳಲ್ಲಿ ಮತ್ತು ಏನು ವಿದ್ಯೆ ಇದೆಯೋ ಆ ವಿದ್ವತ್ತನ್ನು ಅನುಸರಿಸಿ ಮಾಡ್ತಕ್ಕಂಥದ್ದು. ಒಟ್ಟಾರೆ ಎಲ್ಲವೂ ಇದರ ಮಧ್ಯದಲ್ಲಿ. ಇನ್ನು ಅಗೋಯಿಗೋ ಅಂದರೆ ಬಂದೇ ಬಿಡ್ತು ಶಾರದಾ ಪೂಜೆ. ಆ ಶಾರದೆಯ ಅನುಗ್ರಹ ಪಡಿತಕ್ಕಂಥದ್ದು ಬಹಳ ವಿಶೇಷ. ಶಾರದೆಯ ಅನುಗ್ರಹ ಪಡೀಲಿಕ್ಕಾಗಿ ಎಷ್ಟೋ ಜನ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಕ್ಷರಾಭ್ಯಾಸ ಶುರು ಮಾಡಿಸೋದು ಇದೇ ಡೇಟಲ್ಲಿ ಮಾಡ್ತಾರೆ. ಅಂದರೆ ಶಾರದಾ ಪೂಜೆ ದಿವಸ ಅಕ್ಷರಾಭ್ಯಾಸ ಮಾಡಿಸಿ ಅಲ್ಲಿಂದ ಅವರ ಜೀವನಕ್ಕೆ ಉತ್ತಮವಾದಂತಹ ಫಲ ಸಿಗಲಿ ಎಂಬತಕ್ಕಂಥ ಚಿಂತನೆಯಲ್ಲೂ ಇರ್ತಾರೆ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾದಂಥ ಆರಾಧನೆಯೇ ಈ ನವರಾತ್ರಿ ಮಹೋತ್ಸವ. ನವರಾತ್ರಿ ಮಹೋತ್ಸವ ಬಂತು ಅಂದರೆ ಶಾರದೆಯ ಉಪಾಸನೆ, ದುರ್ಗಾ ಉಪಾಸನೆ, ತಾಯಿ ಮಹಾಲಕ್ಷ್ಮಿಯ ಉಪಾಸನೆ. ಲಕ್ಷ್ಮಿ ಅಂತೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥವಳು. ಅಂತಹ ತಾಯಿನ ಬಳಸ್ಕೊಳ್ಳೋದಕ್ಕೆ ಒಂದಷ್ಟು. ಇನ್ನು ಕಮಲ ಪುಷ್ಪಗಳಲ್ಲಿ ಯಾಗ ಮಾಡ್ತಕ್ಕಂಥದ್ದು ಇದೇ ಸಮಯದಲ್ಲಿ. ಕಮಲ ಪುಷ್ಪಗಳಿಂದ ಯಾಗವನ್ನು ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣನ ಯಾಗ ಮಾಡ್ತಕ್ಕಂಥದ್ದು
ಅದರಲ್ಲೂ ಲಕ್ಷ್ಮೀ ಪದ್ಮ ಅಂದರೆ ಆ ಪದ್ಮಗಳನ್ನು ಅಂದರೆ ಕಮಲದ ಪುಷ್ಪಗಳನ್ನು ಮಧು ಜೇನುತುಪ್ಪದಲ್ಲಿ ಅದ್ದಿ ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಒಂದೊಂದು ಯಜ್ಞಗಳು ಚಂಡಿಕಾ ಹವನ, ಅದು ಚಂಡಿ ಹವನ ಅಂತೂ ಇನ್ನಷ್ಟು ಆನಂದವೇ ಆನಂದ. ಚಂಡಿ ಹೋಮವನ್ನು ಸಾರ್ವತ್ರಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಚಂಡಿ ಹೋಮ ಎಲ್ಲರೂ ಮಾಡೋದಾಗಿದೆ. ಆದರೆ ಚಂಡಿ ಹೋಮದ ಕ್ರಮ ತಗೊಂಡ್ರೆ ಅದರ ಜಪ ಅನುಷ್ಠಾನ, ಅದರ ಕಥೆಗಳು, ಅದರ ಭಾಗವತ, ಅದರ ಒಂದಷ್ಟು ವಿಶೇಷವಾದಂಥ ಮಂತ್ರೋಪಚಾರ ಎಲ್ಲವೂ ಆನಂದವೇ. ಸಾಕಷ್ಟು ಸಮಯ ಬೇಕು, ತಾಳ್ಮೆ ಬೇಕು, ಜೊತೆಗೆ ಭಕ್ತಿ ಅಂತೂ ಖಂಡಿತ ಭಕ್ತಿ ಬೇಕು. ಭಕ್ತಿಯಿಂದ ಮಾಡಿದ್ರೆ ಯಾವ ಕಾಯಕವಾದರೂ ಒಲಿಸ್ಕೊಳ್ಬಹುದು. ಇರಲಿ, ಇವತ್ತು ದೇವರ ಪ್ರಾರ್ಥನೆ ಮಾಡೋಣ. ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ತಾವೆಲ್ಲರೂ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಿರತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. 2ನೇ ದಿವಸದ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಚಾರಿಣಿ ಆ ತಾಯಿಯನ್ನು ಆರಾಧನೆ ಮಾಡೋಣ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸುರಾನಶ್ರಣ್ವನ್ನೋತಿಪಶ್ರೀದಸಾದನಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಧನ್ವೀ ಪ್ರಚೋದಯಾತ್. ಓಂ ಬ್ರಹ್ಮಚಾರಿಣೇ ನಮಃ. ಓಂ ಬ್ರಹ್ಮಚಾರಿಣೇ ನಮಃ. ಓಂ ಬ್ರಹ್ಮಚಾರಿಣೇ ನಮಃ. ಓಂ ತತ್ರಾಯ ನಮಃ. ಓಂ ಮಹಾಕಾಳಿ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾರುದ್ರಾಯ ನಮಃ. ಓಂ ಚಂದ್ರಭಾಮಿನಿ ನಮಃ. ಓಂ ಚಂದ್ರೇಂದ್ರೇ ನಮಃ. ಓಂ ನವರುದ್ರಾಯ ನಮಃ. ವಿಶಾಲಕೃಷ್ಣೇ ನಮಃ. ಚಂದ್ರೇಶ್ವರೀ ನಮಃ. ಲಲಿತಾಕಾಳೀಶ್ವರೀ ನಮಃ. ಅದ್ಭುತಾಯೇ ನಮಃ. ಮಹಾಮೂರ್ತಯೇ ನಮಃ. ಚಿತ್ತಸಿದ್ಧಯೇ ನಮಃ. ಓಂ ನಮಃ. ಅಮೃತವಾಸೇ ನಮಃ. ಓಂ ಮೂರ್ತಯೇ ನಮಃ. ವಿಷ್ಣುದಾತ್ರೀ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂ ಬಾಲಾಂ ತ್ರಿಪುರಸುಂದರೀ ದೇವತಾಂ ನಮಃ. ಮನೆಗಳಲ್ಲಿ ಬೊಂಬೆಗಳನ್ನು ಇಟ್ಟಾಗ ಪೂಜೆ ಆಗುವವರೆಗೂ ಮಾತ್ರ ಮಕ್ಕಳು ಕೈ ಮುಗಿತಾರೆ. ಪೂಜೆ ಆಗಿ ಒಂದು ಪ್ರಸಾದವನ್ನು ಈ ಕಡೆ ಸ್ವೀಕರಿಸ್ತಾ ಈ ಕೈನಲ್ಲಿ ಪ್ರಸಾದ, ಈ ಕೈಯಲ್ಲಿ ಒಂದು ಬೊಂಬೆ ಎತ್ಕೊಂಡು ಹೋಗ್ತಾ ಇರೋದು. ತಿರ್ಗಿ ಮಕ್ಕಳ ಕೈಲಿರೋ ಬೊಂಬೆನ ಕಿತ್ಕೊಂಬಂದು ಆ ಜಾಗದಲ್ಲಿ ಇಡೋದು. ಇದು ಪ್ರತಿಯೊಬ್ಬರ ಮನೆಗಳಲ್ಲೂ ನಡೆಯೋ ಕೆಲಸ. ನಮ್ಮ ಮನೆಯಲ್ಲೂ ಶ್ರೀನಿವಾಸ ಮಾಡಿದ್ದೆಲ್ಲ ಜ್ಞಾಪ ಮರೆತು ಬಿಟ್ಟಿದ್ದಾರೇನೋ. ಬೊಂಬೆ ಈ ಕಡೆಯಿಂದ ಅವರಮ್ಮ ಜೋಡಿಸೋದು, ಆ ಕಡೆಯಿಂದ ಎಲ್ಲ ಬೊಂಬೆನ ಮಲಗಿಸೋದು. ಆದರೂ ಚೆನ್ನ ಇವೆಲ್ಲ ಏನೇ ಇದ್ದರೂ ಮಕ್ಕಳನ್ನು ಹೊಡಿಲಿಕ್ಕಾಗಲ್ಲ ಅಥವಾ ಮಕ್ಕಳನ್ನು ದಂಡನೆ ಮಾಡಲಿಕ್ಕಾಗಲ್ಲ. ಆದರೆ ಮಕ್ಕಳಿರಲವ ಮನೆ ತುಂಬ ಅಂತ ಹೇಳಿದ್ದಾರೆ. ಮಕ್ಕಳಿರಬೇಕು ಅಂತ ಚೇಷ್ಟೆ ಮಾಡ್ತಾ ಇರಬೇಕು. ಮಕ್ಕಳು ಆ ಚೇಷ್ಟೆ ಮಾಡೋದನ್ನು ನೋಡಿ ನಾವು ಪುನಃ ಹಂಗಲ್ಲ ಹೀಗೆ ಅಂತ ಹೇಳಿ ಅದು ಒಂದಷ್ಟು ಸಮಯ ಮುಂದೆ ಹೋಗ್ತಾ ಇರಬೇಕು. ಅದೇ ವಿಶೇಷ. ಓಂ ಓಂ ಭಗವತಿಯ ಪ್ರಾರ್ಥನೆ, ಭಗವತಿಯ ಆರಾಧನೆ ಜೊತೆಗೆ ದೇವರ ಅನುಗ್ರಹ ಇದೆಲ್ಲವೂ ಸಹಿತ ಬಹಳ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳನ್ನು ಈ 9 ದಿನ ನಿತ್ಯವೂ ಸಹಿತ ಆರಾಧನೆ ಮಾಡ್ತಾ ನಿತ್ಯವೂ ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನವರಾತ್ರಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಈಗ ನಮಗೇನು ತಿಳಿಸ್ಕೊಡ್ತೀರಾ? ನವರಾತ್ರಿ ಉತ್ಸವ ಅಂದರೆ ನವರಾತ್ರಿಯ ಈ ವೈಭವಪೂರಿತವಾಗಿರ್ತಕ್ಕಂತಹ ದಿನಗಳಲ್ಲಿ ದೇವಿಯ ಆರಾಧನೆಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀ ಭೂವರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಅನುಷ್ಠಾನಗಳನ್ನು ಬನ್ನಿ ದರ್ಶನ ಮಾಡ್ಕೊಂಬರೋಣ.
ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ. ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾದಂತಹ ದೇವರ ಸಾಲಿಗ್ರಾಮ ಪ್ರತಿಷ್ಠಾಪನೆ, ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇಡೀ ಭೂಮಂಡಲದ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ಉದಯೋನ್ಮುಖನಾದಂತಹದ್ದು ಭೂವರಾಹ ಸ್ವಾಮಿ. ಅಂದು ಭೂತಾಯಿಗೆ ಸಂಕಷ್ಟಗಳು ಬಂದಾಗ ಆಗ ಉದಯೋನ್ಮುಖನಾದಂತಹ ವಿಷ್ಣುವಿನ ಅಭಯ ಹಸ್ತವನ್ನು ನೀಡಿದಂಥ ತಾಯಿ ಮಹಾವಿಷ್ಣುವಿಗೆ, ಅಂದರೆ ತಾಯಿ ಮಹಾಲಕ್ಷ್ಮಿಗೆ ವಿಷ್ಣುವಿನ ವಿಶೇಷವಾದಂತಹ ಅನುಗ್ರಹ. ಹಾಗಾಗಿ ಲಕ್ಷ್ಮೀ ಭೂವರಾಹ ಸ್ವಾಮಿ ಅಂದು ಉದಯೋನ್ಮುಖ, ಇಂದು ಜಗತ್ತನ್ನು ಸಂರಕ್ಷಣೆ ಮಾಡ್ತಾ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಭೂದೋಷ ಇರಲಿ, ಅಧಿಕಾರ ದೋಷ ಇರಲಿ ಅಥವಾ ಸಮಸ್ಯೆಗಳು ಹೊತ್ತಿರಲಿ, ಇದೆಲ್ಲಕ್ಕೂ ಪರಿಹಾರವನ್ನು ಕರುಣಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯೇ ಸಾಲಿಗ್ರಾಮ ಮೂರ್ತಿ. ಯಾವುದೇ ಶುಭ ಸಮಾರಂಭದಲ್ಲೂ ಗೋವಿನ ಅನುಷ್ಠಾನ, ಗೋಪ್ರಾರ್ಥನೆ, ಅದರಲ್ಲೂ ಗೃಹ ಪ್ರವೇಶ, ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವದಲ್ಲೂ ಸಹಿತ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವದಲ್ಲೂ ಗೋವಿನ ಆರಾಧನೆ ಬೇಕು. ಗೋಮಹಾಲಕ್ಷ್ಮಿಯನ್ನೇ ಅಲ್ಲಿರುವ ಲಕ್ಷ್ಮಿ ನೋಡಬೇಕು. ಈಗ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥ ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಮೂರ್ತಿಗಳಿಗೆ ಮೊದಲು ಗೋವನ್ನು ತೋರಿಸಿ ಆ ಗೋಮಹಾಲಕ್ಷ್ಮಿ ಈ ಲಕ್ಷ್ಮಿಯನ್ನು ನೋಡಿ ಆನಂದಿಸಿದ ನಂತರವೇ ಭಕ್ತರನ್ನು ನೋಡ್ತಕ್ಕಂಥದ್ದು ಎಂಬತಕ್ಕಂಥದ್ದೇ ಧರ್ಮಶಾಸ್ತ್ರ. ಹಾಗಾಗಿ ಆಲಯ ಪ್ರವೇಶ ಕಾಲ, ದೇವಾಲಯದ ಪ್ರತಿಷ್ಠಾಪನಾ ಶುಭ ಮುಹೂರ್ತ, ಜೊತೆಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಸೂರ್ಯನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ
ದೇವತಾ ಪ್ರತಿಷ್ಠೆ ಎಲ್ಲ ಭಾಗಗಳಲ್ಲೂ ಗೋವಿಗೆ ಹೆಚ್ಚು ಆದ್ಯತೆ ಇದೆ. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗೋವಿಗೆ ವಿಶ್ವಮಾತೆ, ವಿಶ್ವಗೋಮಾತೆ ಅಥವಾ ವಿಶ್ವಕ್ಕೆ ತಾಯಿಯಾಗಿರ್ತಕ್ಕಂತಹ ಗೋವಿಗೆ ಹೆಚ್ಚಿನ ಆದ್ಯತೆ, ಹೆಚ್ಚು ಪ್ರಾರ್ಥನೆ ಬೇಕೇ ಬೇಕು. ಅದಕ್ಕಾಗಿ ಗೋ ಸಂರಕ್ಷಣೆ ಆಗಬೇಕು. ಗೋ ಸಂರಕ್ಷಣೆ ಆಗಬೇಕು. ಸದಾಕಾಲ ಗೋವಿನ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದು ಗೋವು ಸಾಕುವಂಥದ್ದಾಗಬೇಕು. ಆಗಲೇ ಪ್ರತಿಯೊಬ್ಬರ ಮನೆ ಆರೋಗ್ಯವು, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಯಶಸ್ಸಿಗೆ ದಾರಿ ಆಗ್ತಕ್ಕಂಥದ್ದು. ವಿಶ್ವಮಾತೆ ಗೋಮಾತೆಯನ್ನು ನಮ್ಮ ವಾಸ್ತುಗೃಹಕ್ಕೆ, ಜೊತೆಗೆ ಮಹರ್ಷಿ ಮಂದಿರಕ್ಕೆ ನೂತನವಾಗಿ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಆಲಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಾಯಿನ ಕರ್ಕೊಂಡು ಹೋಗೋಣ.
ಎಲ್ಲ ಭಕ್ತ ಮಹಾಶಯರಿಗೂ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಇರಲಿ. ಸೃಷ್ಟಿನಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಆಲಯಗಳನ್ನು, ಪುಣ್ಯಕ್ಷೇತ್ರಗಳನ್ನು, ದೇವತಾ ಮಂದಿರಗಳನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ದೀರಿ. ಎಲ್ಲೇ ಹೋದರೂ ವಿಗ್ರಹ ಪ್ರತಿಷ್ಠಾಪನೆ ಅಥವಾ ಲಿಂಗ ರೂಪದಲ್ಲಿರ್ತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂಥ ಆಕರ್ಷಣಾ ಮೂರ್ತಿಗಳನ್ನೇ ತಾವು ನೋಡಿದ್ದೀರಿ. ಸಾಲಿಗ್ರಾಮ ಶಿಲೆಯಲ್ಲಿರ್ತಕ್ಕಂಥದ್ದು, ಸಾಲಿಗ್ರಾಮದಲ್ಲಿರ್ತಕ್ಕಂಥ ಭೂವರಾಹ ಸ್ವಾಮಿ, ಲಕ್ಷ್ಮೀ ಭೂವರಾಹ ಹಾಗೂ ಲಕ್ಷ್ಮೀ ಹೈಗ್ರೀವ, ಲಕ್ಷ್ಮೀ ಸುದರ್ಶನ ಜೊತೆಗೆ ಗರುಡ ಸಾಲಿಗ್ರಾಮವನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ನಿಮಗೆ ಸಿಕ್ಕಿದೆ. ಈ ಸಾಲಿಗ್ರಾಮದ ಇತಿಹಾಸ ಈಗಾಗಲೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸಾಲಿಗ್ರಾಮದ ವೈಶಿಷ್ಟ್ಯತೆ, ವಿಶೇಷತೆ, ಸಾಲಿಗ್ರಾಮ ದರ್ಶನ ಭಾಗ್ಯದಿಂದ ಆಗತಿರ್ತಕ್ಕಂತಹ ಫಲಾಫಲಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಎಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ದೀರಿ. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀರಿ. ಕೋರ್ಟು ಕಚೇರಿ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಯಾವುದೇ ಒಂದು ಸಮಸ್ಯೆ ಅಂತಿದ್ದಾಗ ಸಮಸ್ಯೆಗೊಂದು ಪರಿಹಾರವನ್ನು ಶೀಘ್ರ ರೂಪದಲ್ಲಿ ನಾಳೆ, ನಾಳಿದ್ದು, 2 ತಿಂಗಳು, 3 ತಿಂಗಳು ಅಥವಾ 1 ವರ್ಷಗಳ ಕಾಲ ಕಾಯಬೇಕಾದ್ದಲ್ಲ. ಸಾಲಿಗ್ರಾಮದ ಮುಂದೆ ನಿಂತು ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಮರುಕ್ಷಣ ನಿಮ್ಮ ಮನೋಕಾಮನೆಗಳು ಕಾರ್ಯಸಿದ್ಧಿ ಆಗ್ತಾ ಇದೆ ಎಂಬತಕ್ಕಂತಹ ಕೂಗು, ಅಂಥ ಧ್ವನಿಯನ್ನು ನಾವು ಆಲಿಸಿ ಆಗ ತಗೊಂಡಂತಹ ತೀರ್ಮಾನ. ತಾವೀಗ ನೋಡ್ತಿರ್ತಕ್ಕಂತಹ ಈ ಭವ್ಯವಾದಂಥ ಆಲಯ ಜೊತೆಗೆ 3 ವಿಶೇಷವಾಗಿರ್ತಕ್ಕಂಥ ಬೃಹತ್ ಬೆಟ್ಟದ ಸಾಲಿಗ್ರಾಮ, ತಾಯಿ ಮಹಾಲಕ್ಷ್ಮಿಯ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿ, ಇದು 9 ದಿನದಲ್ಲಿ ನಾವು ತಗೊಂಡಂಥ ಒಂದು ಸಂಕಲ್ಪ. ಈ ದೇವಾಲಯ 9 ದಿನಗಳಿಗೆ ನಿರ್ಮಿತವಾಗಿ 10-11ನೇ ದಿವಸದಲ್ಲಿ ಇದು ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಆಲಯ. ಇದು ಲೋಕ ಕಲ್ಯಾಣಾರ್ಥವಾಗಿ ಇನ್ನು ಮೊನ್ನೆಯಷ್ಟೇ ನಾಗರ ಪಂಚಮಿ ಎಂದು, ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಲೋಕಾರ್ಪಣೆ ಆಗಿರ್ತಕ್ಕಂಥ ಲಕ್ಷ್ಮೀ ವರಾಹಸ್ವಾಮಿ, ಲಕ್ಷ್ಮೀ ಭೂವರಾಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ಇವತ್ತಿಗೆ 9 ದಿನಗಳಾಗಿರ್ತಕ್ಕಂಥದ್ದು ನೋಡಿ. 9 ದಿನಗಳಿಗೆ ತೆಗೆದುಕೊಂಡಂಥ ಸಂಕಲ್ಪ 9ನೇ ದಿವಸದ ಪೌರ್ಣಮಿಯ ಅನುಷ್ಠಾನ ಎಷ್ಟು ವಿಶೇಷವಾಗಿದೆಪ್ಪ. 9 ದಿನದ ಸಂಕಲ್ಪ, 9 ದಿನ ಅಷ್ಟೇ ಆಗಿರ್ತಕ್ಕಂಥ ಪ್ರತಿಷ್ಠಾಪನೆ. ಯಾವುದೇ ವಿಗ್ರಹ ಪ್ರತಿಷ್ಠಾಪನೆ ಆದಮೇಲೆ, ವಿಗ್ರಹ ಪ್ರತಿಷ್ಠಾಪನೆ ಆದಾಗ ವಿಗ್ರಹಗಳಲ್ಲಿ ಆ ವಿಗ್ರಹದ ಕಿವಿಯಲ್ಲಿ ನಿಮ್ಮ ಹೆಸರೇನು ಎಂಬತಕ್ಕಂಥದ್ದನ್ನು, ಆ ವಿಗ್ರಹದ ಹೆಸರೇನು ಎಂಬತಕ್ಕಂಥದ್ದನ್ನು ನಾಮಕರಣ ಮಾಡುವಂಥದ್ದು ಆಗಮಶಾಸ್ತ್ರದಲ್ಲಿ ಇರ್ತಕ್ಕಂಥ ರೀತಿ. ಒಂದು ಮಗು ಜನನ ಆದರೂ ಸಹಿತ ಆ ಜನನವಾಗಿರ್ತಕ್ಕಂತಹ ಮಗುವಿನ ಕಿವಿಯಲ್ಲಿ ಮಗುವಿಗೆ ಏನು ಹೆಸರಿಡಬೇಕು ಎಂಬತಕ್ಕಂಥದ್ದನ್ನು ಆ ಕುಟುಂಬಸ್ಥರು, ತಂದೆ ತಾಯಿ ಅದನ್ನು ತೀರ್ಮಾನ ತಗೊಳ್ತಾರೆ. ಹಾಗೆ ಇಲ್ಲಿರ್ತಕ್ಕಂತಹ ಈ ಬೃಹತ್ ಮಟ್ಟದ ಲಕ್ಷ್ಮಿಯನ್ನು ಲಕ್ಷ್ಮೀ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಸಹಿತ ಲಕ್ಷ್ಮಿಗೆ ಲಕ್ಷ್ಮೀ ಭೂವರಾಹ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂತಹ ನಾಮಕರಣವೂ ಆಗಿದೆ. ಹಾಗೆ ಬರ್ತಕ್ಕಂತಹ ಭಕ್ತರು ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದಾರೆ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ಪ್ರತಿಷ್ಠಾಪನೆ, ದೇವಾಲಯ ಜೊತೆಗೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಆಲಯ ಈ ಒಂದು ಪ್ರಾಂತ್ಯದಲ್ಲಿ, ಬೆಂಗಳೂರಿನ ಉತ್ತರ ಭಾಗ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಇಂತಹ ಭವ್ಯವಾದಂಥ ಆಲಯ ಆಗುತ್ತೆ ಎಂಬತಕ್ಕಂಥದ್ರ ಅರಿವು ನಮಗಿಲ್ಲ. ಈ ಮಾಧ್ಯಮದಲ್ಲಿ ಸತತ 14 ವರ್ಷಗಳ ಕಾಲ ನಮ್ಮ ಒಂದು ಒಡನಾಡಿ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. 14 ವರ್ಷಗಳ ಕಾಲ ನಿರಂತರವಾದಂತಹ ಈ ಮಾಧ್ಯಮದಲ್ಲಿ ಜನಸೇವೆ, ಜನಾರ್ದನನ ಸೇವೆ, ಧರ್ಮದ ರಥಯಾತ್ರೆ, ಧರ್ಮಧ್ವಜವನ್ನು ಹಾರಿಸಿ ಬರ್ತಿರ್ತಕ್ಕಂತಹ ಕಾಲ. ಇಂತಹ ಕಾಲದಲ್ಲಿ ಒಂದು ಬಿರುಗಾಳಿ ಥರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೈ ಹಿಡಿಲಿಕ್ಕೋಸ್ಕರ ಸತತವಾಗಿ ಸಾಕಷ್ಟು ವರ್ಷಗಳು ಕೋರ್ಟು ಕಚೇರಿ ಅಲೆದು ಸುಸ್ತಾಗಿರ್ತಕ್ಕಂಥವರಿಗೆ ಪರಿಹಾರವನ್ನು ಕೊಡಲಿಕ್ಕಾಗಿ ಇಡೀ ಭೂಮಂಡಲವನ್ನೇ ಆಧಿಪತ್ಯವಾಗಿ, ಇಡೀ ಭೂಮಂಡಲವನ್ನೇ ಆಳ್ತಿರ್ತಕ್ಕಂಥ ಅಂದು ಭೂದೇವಿಗೆ ಸಮಸ್ಯೆ ಬಂದಾಗ ತಾನು ಆದುಕೊಂಡು ನಾನಿದ್ದೇನೆ ಎಂಬತಕ್ಕಂತಹ ರೀತಿ ವಿಷ್ಣುವಿನ ದಶಾವತಾರದಲ್ಲಿ ಭೂವರಾಹ ರೂಪದಲ್ಲಿ ಬಂದು ಭೂಮಿಯನ್ನು ಸಂರಕ್ಷಣೆ ಮಾಡಿದ. ಹಾಗೆ ಇವತ್ತು ಎಷ್ಟೋ ಜನ ಕೋರ್ಟು ಕಚೇರಿ ಮೆಟ್ಲು ಹತ್ತಿ ಸಾಕಷ್ಟು 15 ವರ್ಷ, 12 ವರ್ಷ, 20 ವರ್ಷ, ಇದು ಈ ನಿಮ್ಮ ಆನಂದ್ ಗುರುಜಿ ಹೇಳ್ತಿರೋ ಮಾತಲ್ಲ. ಇಲ್ಲಿಗೆ ಬಂದಂತಹ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ತಮ್ಮ ವಾಸ್ತುಗೃಹಗಳಿಂದಾಗಲಿ, ತಮ್ಮ ಭೂಮಿಯಿಂದಾಗಲಿ, ಯಾವ ಭೂಮಿ ಸಮಸ್ಯೆಗೀಡಾಗಿದೆ, ಯಾವ ಭೂಮಿ ಕೋರ್ಟು ಕಚೇರಿ ಮೆಟ್ಲು ಹತ್ತಿದೆ, ಅಂತಹ ಮಣ್ಣನ್ನು ತಂದು ಭಗವಂತನ ಹತ್ರ ನಿಂತು ಸಂಕಲ್ಪ ಮಾಡಿ
ಸಂಕಲ್ಪ ಮಾಡಿದ ಒಂದಷ್ಟು ದಿನದಲ್ಲೇ ಪುನಃ ಓಡಿ ಬಂದು, ಸ್ವಾಮಿ ನನಗೆ ಈ ಕೆಲಸ ಆಯಿತು, ನನ್ನ ಕೋರ್ಟ್ ಕೆಲಸ ಆಯಿತು, ನನ್ನ ಜಮೀನು ನನಗೆ ಸಿಕ್ತು, ನನ್ನ ಪಿತ್ರಾರ್ಜಿತ ಆಸ್ತಿ ನಮಗೆ ಸಿಕ್ತು, ಯಾರು ನಮಗೆ ತೊಂದರೆ ಕೊಡ್ತಿದ್ರೋ ನಮ್ಮಿಂದ ಅವರೇ ಶಾಂತಿ ರೂಪದಲ್ಲಿ ಆಚೆ ಹೊರಟಿದ್ದಾರೆ. ಇಂತಹ ಒಂದು ಧ್ವನಿಯ ಮಾತುಗಳನ್ನು ಆಲಿಸಿದಾಗ ಆಗ ತಗೊಂಡಂಥ ತೀರ್ಮಾನ, ಇಲ್ಲಿ ಭೂವರಾಹ ಸ್ವಾಮಿ ಪ್ರತಿಷ್ಠಾಪನೆ ಮಾಡಬೇಕು, ಬರ್ತಕ್ಕಂತಹ ಭಕ್ತರು ನಿತ್ಯವೂ ಸಹಿತ ಇಲ್ಲಿ ಸೇವೆ ನಡೀಬೇಕು, ಸಮಾಜದಲ್ಲಿ ಯಾರು ಕಷ್ಟ ಅಂದರೂ ಕಷ್ಟಕ್ಕೊಂದು ಪರಿಹಾರ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಪ್ರಾರ್ಥನೆಯನ್ನು ಮಾಡಿದ್ವಿ. ಆ ಪ್ರಾರ್ಥನೆ ಮಾಡಿದ ಮರುಕ್ಷಣ ಭಗವಂತ ಇಲ್ಲಿ ಶಾಂತಿ ರೂಪದಲ್ಲಿ ಆತ ನಿಂತು ಇವತ್ತು ಎಲ್ಲರೂ ಸಹಿತ ಹರಿಸಿ ಆಶೀರ್ವದಿಸ್ತಾ ಇದ್ದಾನೆ. ಇದೊಂದು ಸಂತಸದ ಸುದ್ದಿ. ಇಲ್ಲಿರ್ತಕ್ಕಂಥ ಸಾಲಿಗ್ರಾಮಗಳು, ಲಕ್ಷ್ಮೀ ಭೂವರಹ ಸಾಲಿಗ್ರಾಮವೂ ಇದೆ. ಲಕ್ಷ್ಮೀ ಹೈಗ್ರೀವ ವಿದ್ಯಾಧಿಪತಿ, ತಾಯಿ ಶಾರದೆಗೆ ವಿದ್ಯೆಯನ್ನು ದಯಪಾಲಿಸಿದಂತಹ ಮೂರ್ತಿ ವಿದ್ಯಾಧಿಪತಿ ಲಕ್ಷ್ಮೀ ಹೈಗ್ರೀವ. ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಸುಂದರವಾದಂಥ ಬೆಳಕಾಗಲಿಕ್ಕೋಸ್ಕರನೇ ಲಕ್ಷ್ಮೀ ಹೈಗ್ರೀವರ ಸಾಲಿಗ್ರಾಮವೂ ಇಲ್ಲಿದೆ. ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು, ಪ್ರತಿಯೊಬ್ಬರಿಗೂ ಸೃಷ್ಟಿಯಲ್ಲಿ ತಂದೆ ತಾಯಿನೇ ದೊಡ್ಡವರು. ಹಾಗೆ ಸೃಷ್ಟಿಯಲ್ಲಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತಾ, ಯಾರ್ಯಾರು ಕಷ್ಟಗಳಲ್ಲಿದ್ದೀರಿ, ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತಿದ್ದೀರಿ, ನಿಮ್ಮ ಕಷ್ಟ ಬೇಗ ದೂರ ಆಗಲಿ. ನಾವು ನೀವೆಲ್ಲರೂ ಸಹಿತ ಒಂದಷ್ಟು ಭಾಗ ಅಂದುಕೊಂಡಿರ್ತಕ್ಕಂಥದ್ದು ಲಕ್ಷ್ಮಿ ಅಂದರೆ ಹಣಕಾಸು ಅಂತ. ಆದರೆ ಹಣಕಾಸು ಒಂದೇ ಪ್ರಧಾನ ಅಲ್ಲ. ಮನೆಯಲ್ಲಿ ಶಾಂತಿ ನೆಮ್ಮದಿ ಬಹಳ ಪ್ರಧಾನ, ಆರೋಗ್ಯ ಬಹಳ ಪ್ರಧಾನ, ಹಾಗೆ ಕುಟುಂಬದಲ್ಲಿ ಯಶಸ್ಸು ಬಹಳ ಪ್ರಧಾನ, ಹಾಗೆ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಂಸ್ಕಾರದ ಅರಿವು ಅದು ಬಹಳ ಪ್ರಧಾನ. ಮಹಾಲಕ್ಷ್ಮಿಯ ಅಷ್ಟೈಶ್ವರ್ಯವನ್ನು ಕರುಣಿಸ್ತಕ್ಕಂತಹ ಲಕ್ಷ್ಮಿ ಅಷ್ಟಲಕ್ಷ್ಮಿಯಾಗಿ ಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಅಭಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹೀಗೆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿಯ ಅವತಾರಗಳನ್ನು ನಾನಿಲ್ಲಿ ಪ್ರಾರ್ಥನೆ ಮಾಡ್ತಾ, ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಿಣೀಂ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶ್ರೀಚಕ್ರಕ್ಕೆ ಒಂದು ಚಿಕ್ಕದಾದಂತಹ ಒಂದು ನಾಮಾರ್ಚನೆಯನ್ನು ಮಾಡ್ತೀವಿ. ತಾವೆಲ್ಲರೂ ಸಹಿತ ಕಣ್ತುಂಬ ದರ್ಶನ ಮಾಡಿ ಹಾಗೆ ಸಂಕಲ್ಪವನ್ನು ಹೇಳ್ಕೊಡ್ತೀವಿ. ನಾವು ಹೇಳ್ಕೊಡುವಂಥ ಸಂಕಲ್ಪವನ್ನು ತಾವು ತಮ್ಮ ಬಾಯಲ್ಲಿ ಉಚ್ಚರಿಸಿ, ದೇವರು ಕೊಟ್ಟಂಥ ಈ ದೇಹ, ಭಗವಂತನಿಗೆ ನಾವು ದೇಹವನ್ನು ದಂಡಿಸಿ ಒಂದಷ್ಟು ಸೇವೆಯನ್ನು ಸಲ್ಲಿಸಿದರೆ ಖಂಡಿತ ಯಶಸ್ಸಿನ ಫಲ. ಆನಂದ್ ಗುರುಜಿಯವರು ಇಷ್ಟೊತ್ತಿಗೆ ಆಲಯವನ್ನು ಕಟ್ಟಬೇಕಾಗಿತ್ತು, ದೊಡ್ಡದಾದಂಥ ಒಂದು ಆಲಯ ನಿರ್ಮಾಣ ಆಗಬೇಕಾಯಿತು, ಒಂದು ಶ್ರೀಕ್ಷೇತ್ರ ಆಗಬೇಕಾಯಿತು ಅಂತ ಅಂದು ನಾನು ಸಂಕಲ್ಪ ಮಾಡಿದ್ದರೆ ಇಷ್ಟೊತ್ತಿಗೆ ಬಹುಶಃ ದೊಡ್ಡ ಆಲಯ ಆಗಬಹುದಾಗಿತ್ತೇನೋ. ಇವತ್ತಿನವರೆಗೂ ನನ್ನ ಕನಸಲ್ಲೂ ನಾನು ಕಾಣಲಿಲ್ಲ ಒಂದು ಆಲಯನ ಕಟ್ಟಬೇಕು ಅಂತ. ಬರೀ ಇಡೀ ರಾಜ್ಯದಾದ್ಯಂತ ನನ್ನ ಪ್ರಯಾಣವನ್ನಷ್ಟೇ ಬೆಳೆಸ್ತಾ ಬಂದೆ. ಆದರೆ ಸಾಲಿಗ್ರಾಮ ಮಹರ್ಷಿ ಮಂದಿರಕ್ಕೆ ಬಂದಿದ್ದು, ಅದಾದ ನಂತರ ನಾವು ಆಲಯವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು, ಸಂಕಲ್ಪ ಮಾಡಿದ 9ನೇ ದಿವಸದಲ್ಲಿ ಬೃಹತ್ ಮಟ್ಟದ ಈ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದು, ಅದಾದ 9ನೇ ದಿವಸದ ಹುಣ್ಣಿಮೆಯ ಕಾರ್ಯಕ್ರಮ ಇವತ್ತು ನಡೀತಾ ಇರತಕ್ಕಂಥದ್ದು. ಎಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗಾಗಿ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳನ್ನ ಒಂದು ಕಡೆ ಸೇರಿಸಿ 11 ಬಾರಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಇಲ್ಲಿಗೆ ಬಂದು
ನೀವು ಪ್ರತ್ಯಕ್ಷವಾಗಿರ್ತಕ್ಕಂಥ ಭಗವಂತ ಇಲ್ಲಿ ಕೂತಿದ್ದಾನೆ, ಸಾಕ್ಷಾತ್ ಮಹಾಲಕ್ಷ್ಮಿ ಇಲ್ಲಿ ಕೂತಿದ್ದಾಳೆ. ಆ ತಾಯಿಯ ಮುಂದೆ ಕೂತ್ಕೊಂಡು ಪ್ರಶ್ನೆ ಹೇಳಿ, ಅಮ್ಮ ನನಗಿಂತ ಕಷ್ಟ ಇದೆ, ನಾನು ಈ ಸಮಸ್ಯೆಯಲ್ಲಿ ನರಳ್ತಾ ಇದ್ದೇನೆ, ಈ ಸಮಸ್ಯೆಯಿಂದ ಬೇಗ ನಾನು ಹೊರಗಡೆ ಕರ್ಕೊಂಡು ಬಾರಮ್ಮ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಪ್ರಾರ್ಥನೆ ಮಾಡಿ, ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಗುರುಗಳು ಮಹರ್ಷಿ ಮಂದಿರದಲ್ಲಿ ನಡೆದಿರತಕ್ಕಂಥ ತಾಯಿಗೆ ವಿಶೇಷವಾಗಿ ಸಲ್ಲಿಸಿರತಕ್ಕಂಥ ಪೂಜಾನುಷ್ಠಾನದ ಒಂದಿಷ್ಟು ದೃಶ್ಯದ ದರ್ಶನವನ್ನು ನಮ್ಮೆಲ್ಲರಿಗೂ ಕೂಡ ಮಾಡಿಸಿದ್ರು. ಮತ್ತು ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನವರಾತ್ರಿಯ 2ನೇ ದಿನ ತಾಯಿ ಬ್ರಹ್ಮಚಾರಿಣಿ ದೇವಿಯ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರು. ಇಲ್ಲಿ ಕೂಡಿಸಿರ್ತಕ್ಕಂಥ ಗೊಂಬೆಗಳ ಬಗ್ಗೆನೂ ಕೂಡ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ರು. ತಾಯಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವೆಲ್ಲವನ್ನು ಕೂಡ ನೆರವೇರಿಸ್ಕೊಟ್ರು. ಗುರುಗಳೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಜ್ಯದ ದೇಶದ ಜನತೆಗೆ ನವರಾತ್ರಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಬೊಂಬೆಗಳ ಹಬ್ಬ ಜೊತೆಗೆ ದಸರಾ ಹಬ್ಬ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ನಾಡ ಹಬ್ಬವಾದ್ರಿಂದ ಮೈಸೂರು ದಸರಾ ಎಲ್ಲರೂ ನೋಡುವಂಥದ್ದಾಗಲಿ. ಎಲ್ಲರಿಗೂ ಭಗವತಿಯ ಅನುಗ್ರಹ ಸದಾ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ.